ಐಡಿಯಾ ಒಂದು ಕಾನ್ಫಿಡೆನ್ಸ್ ಅನ್ನೋದು ಸಹ ನಿಮಗೆ ಬಿಲ್ಡಪ್ ಆಗುತ್ತೆ ಇಫ್ ಯು ಲರ್ನ್ ಅಂಡ್ ಇಫ್ ಯು ಪ್ರಿಪೇರ್ ದೀಸ್ ಕ್ವಶನ್ಸ್ ವಿಚ್ ಆರ್ ಆಸ್ಡ್ ಇನ್ ದ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅಂದ್ರೆ ರೂಥರ್ಫರ್ಡ್ಸ್ ಅಟಾಮಿಕ್ ಮಾಡೆಲ್ ಕುಡ್ ಅಕೌಂಟ್ ಫಾರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರೂಥರ್ಫರ್ಡ್ಸ್ ಅಟಾಮಿಕ್ ಮಾಡೆಲ್ ಅನ್ನೋದು ಯಾವುದ್ರ ಬಗ್ಗೆ ಸ್ಪಷ್ಟತೆ ಕೊಡುತ್ತೆ, ಯಾವುದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುತ್ತೆ ಅಂತ ಅರ್ಥ. ಎಲೆಕ್ಟ್ರಾನ್ ವಿಚ್ ಈಸ್ ಇನ್ ದ ಗ್ರೌಂಡ್ ಸ್ಟೇಟ್ ವಿಲ್ ಅಬ್ಸಾರ್ಬ್ ದ ಎನರ್ಜಿ ವಿಚ್ ಈಸ್ ಈಕ್ವಲ್ಸ್ ಟು ಎಷ್ಟಪ್ಪ ನಿಮ್ಗೆ ಇಲ್ಲಿ 10.2 ಎಲೆಕ್ಟ್ರಾನ್ ವೋಲ್ಟ್. ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲ. ನೋಡಿ, ಇವತ್ತಿನ KCET ಸೂಪರ್ 30 ಬ್ಯಾಚ್ ಅಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಚಾಪ್ಟರ್ ಆಟಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಇದರಲ್ಲಿ ನಾವು ಏನೇನು ಪಾಯಿಂಟ್ಸ್ ನಾವು ಕವರ್ ಮಾಡ್ತಾ ಇದೀವಿ ಅಂತಂದಾಗ ಜಸ್ಟ್ ಐ ಆಮ್ ಸೇಯಿಂಗ್ ಬ್ರೀಫ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಶಾರ್ಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದಾಗ ಯು ವಿಲ್ ಗೆಟ್ ಎ ಕಂಪ್ಲೀಟ್ ಐಡಿಯಾ ಅಬೌಟ್ ದ questions, what type of questions we can expect for your KCET entrance examination ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ರಿಸಲ್ಟ್ ಅಷ್ಟೇ ಅಲ್ಲ, ನಿಮ್ಗೊಂದು ಐಡಿಯಾ, ಒಂದು ಕಾನ್ಫಿಡೆನ್ಸ್ ಅನ್ನೋದು ಸಹ ನಿಮ್ಗೆ ಬಿಲ್ಡಪ್ ಆಗುತ್ತೆ ಇಫ್ ಯು ಲರ್ನ್ ಅಂಡ್ ಇಫ್ ಯು ಪ್ರಿಪೇರ್ ದೀಸ್ ಕ್ವಶನ್ಸ್ ವಿಚ್ ಆರ್ ಆಸ್ಡ್ ಇನ್ ದ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅಂದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಇಟ್. ನಿಮ್ಗೆ ಯಾವುದೇ ರೀತಿ ಕ್ವಶನ್ ನಾನು ಮಿಸ್ ಮಾಡಿಲ್ಲ. ಎಲ್ಲ ಫ್ರಮ್ ದ ಪಾಸ್ಟ್ 10 to 15 ಇಯರ್ಸ್ ಇಂದ ಏನೇನು ಕ್ವಶನ್ಸ್ ಕೊಟ್ಟಿದ್ದಾರೆ ಎಲ್ಲದನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವತ್ತು ಸೀರೀಸ್ ಅಲ್ಲಿ. ಓಕೆನಾ? ಸೊ ಲೆಟ್ ಅಸ್ ಸಿ what are the important points which we have to learn before going to solve the numerical problems. Atoms ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಲೆಟ್ ಅಸ್ ಸಿ ದಟ್ ಆಟಮ್ ಅನ್ನೋದು ಏನು ಅಂತಂದಾಗ ಇಟ್ ಈಸ್ ದ ಬಿಲ್ಡಿಂಗ್ ಬ್ಲಾಕ್ ಅಂತಾನೆ ಹೇಳ್ಬೋದು, ಇಲ್ಲ ಬೇಸಿಕ್ ಯೂನಿಟ್ ಅಂತಾನೆ ಹೇಳ್ತೀವಿ ನಾವು. ಬಿಲ್ಡಿಂಗ್ ಬ್ಲಾಕ್ ಆಫ್ ಎ ಮ್ಯಾಟರ್ ಅಂತ ನಾವು ಹೇಳೋದು. ಯಾವುದಾದ್ರೂ ಒಂದು ಮೆಟೀರಿಯಲ್ಗೆ ಬಿಲ್ಡಿಂಗ್ ಬ್ಲಾಕ್ ಏನಾದರೂ ಇದೆ ಅಂತಂದ್ರೆ, ಬೇಸಿಕ್ ಯೂನಿಟ್ ಏನಾದರೂ ಇದೆ ಅಂತಂದ್ರೆ ಅದನ್ನ ಆಟಮ್ ಅಂತ ನಾವು ಕರಿಬಹುದು. ವಾಟ್ ಈಸ್ ದ ಸೈಜ್, ಅಪ್ರಾಕ್ಸಿಮೇಟ್ ಸೈಜ್ ಆಫ್ ಅನ್ ಆಟಮ್ ಹಿಯರ್? ಅಪ್ರಾಕ್ಸಿಮೇಟ್ ಸೈಜ್ ಆಫ್ ದ ಆಟಮ್ ಈಸ್ 10 to the power of -10 ಮೀಟರ್ ಅಂತ ನಾವು ಹೇಳ್ತಾ ಇದೀವಿ. Later we can say that we can say that atom consists of ಏನೇನಿರುತ್ತೆ ಅಂತಂದಾಗ atom consists of positively charged positively charged central part ಏನಂತ ಕರೀತಾರೆ ಇದನ್ನಂತಾಗ ಕಾಲ್ಡ್ ನ್ಯೂಕ್ಲಿಯಸ್ ಅಂತ ಕರೆದಿದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದಾಗ, ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ನಾವು ಹೇಳ್ತೀವಿ. ಅಂಡ್ ಸಿ ಹಿಯರ್ we can say that J.J. Thomson has discovered the first atomic model ಅಂತ ಹೇಳ್ತಾರೆ. ಫಸ್ಟ್ ಅಟಾಮಿಕ್ ಮಾಡೆಲ್. ಹೂ ಹ್ಯಾಸ್ ಗಿವನ್ ದ ಫಸ್ಟ್ ಅಟಾಮಿಕ್ ಮಾಡೆಲ್ ಅಂತಂದಾಗ J.J. ಥಾಮ್ಸನ್ ಅಂತ ಹೇಳ್ತಾರೆ. ಅದರ ಹೆಸರೇನು ಅಂತಂದಿದ್ದಾಗ ವಿ ಕ್ಯಾನ್ ಸೇ ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂತ ನಾವು ಹೇಳ್ಬೋದು. ಪ್ಲಮ್ ಪಡ್ಡಿಂಗ್ ಮಾಡೆಲ್. Okay, later the scientist by the name Rutherford atomic model has arrived to overcome the defects ಇಲ್ಲ ಅಂದ್ರೆ failures of the J.J. Thomson's atomic model ಅಂತ ಹೇಳ್ತಾರೆ. J.J. Thomson atomic model ಏನು ಹೇಳ್ತಾರೆ ಅಂತಂದಾಗ it explains the stability of the atom ಅಂತ ಹೇಳ್ತೀವಿ, but it fails to explain the spectral lines of the hydrogen atom ಅಂತಾನು ಹೇಳ್ತಾರೆ. ಸೊ Rutherford's atomic model ಏನ್ ಹೇಳ್ಬೋದು ನಾವಿಲ್ಲಿ ಅಂತಂದಿದಾಗ we can say that the entire atom, the entire space, ಇಲ್ಲ we can say the entire volume ಅಂತನೂ ಸಹ ನಾವು ಮಾತಾಡಬಹುದು. the entire space inside an atom is empty ಅಂತ ಹೇಳ್ತಾರೆ. empty. is it clear ma? and one more thing ಏನಪ್ಪಾ ಅಂತಂದಾಗ we can say that electrons revolve around the nucleus electrons revolve around the nucleus in circular orbits ಅಂತಾನು ಸಹ ಹೇಳ್ತಾರೆ. in circular
ಸರ್ಕ್ಯುಲರ್ ಆರ್ಬಿಟ್ಸ್ ಅಲ್ಲಿ ಅದು ರಿವಾಲ್ವ್ ಆಗ್ತಾ ಇರುತ್ತೆ ಅಂತ ನಾವು ಹೇಳ್ಬೋದು. ಅಂಡ್ ವಿ ಕ್ಯಾನ್ ಸೇ ದ ನೆಸೆಸರಿ ಸೆಂಟ್ರಿಪೀಟಲ್ ಫೋರ್ಸ್ ಹಿಯರ್, necessary centripetal force is provided by the electrostatic force of attraction between the nucleus and the electron ಅಂತನೂ ಸಹ ಕರೆದಿದ್ದಾರೆ. at one more thing ಏನಪ್ಪಾ ಅಂತಂದಾಗ it fails to explain the stability of the atom. It fails to explain the stability of the atom. ಆಟಮ್ ಅನ್ನೋದು ಹೇಗೆ ಸ್ಟೇಬಲ್ ಆಗಿದೆ ಅನ್ನೋದು ಕ್ವಶನ್ ಕೇಳಿದ್ದಾಗ ಇಟ್ ಫೇಲ್ಸ್ ಟು ಅಂತ ಹೇಳ್ತಾರೆ. ಲೇಟರ್ ವಿ ಕ್ಯಾನ್ ಸೇ ದಟ್ ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ಏನದು ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ದ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್ ನಾವು ಅಬ್ಸರ್ವ್ ಮಾಡಿದ್ದಾಗ ಲೈನ್ ಸ್ಪೆಕ್ಟ್ರಮ್ನ ಅಬ್ಸರ್ವ್ ಮಾಡಿದ್ದಾರೆ. ಅದು ಹೇಗೆ ಬರ್ತಾ ಇದೆ ಅಂತ ಕ್ವಶನ್ ಹಾಕಿದ್ದಾಗ ರೂಥರ್ಫರ್ಡ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ಅಂತ ಗೊತ್ತಾಯಿತು. And later, in order to overcome the failures of the Rutherford's atomic model, we can go with the Bohr's atomic model ಅಂತ ಹೇಳ್ತಾರೆ. What is the Bohr's atomic model? So based on the few assumptions, that is called Bohr's postulates of his atomic model ಬಗ್ಗೆ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಏನು ಅಂತಂದಾಗ every electron, that is all the electrons revolve around the nucleus. Okay, in circular orbits called stationary orbits ಅಂತ ಹೇಳ್ತಾರೆ. ಅಂತ ನಾವು ಹೇಳಬಹುದು. Circular orbits called stationary orbits. And second one, we can say that the necessary centripetal force for the electron is provided by electrostatic force of attraction between the nucleus and the electron ಅಂತ ನಾವು ಕರೀಬಹುದು. And third one, we can say that angular momentum of the electron is always conserved, that is quantized ಅಂತ ನಾವು ಹೇಳ್ತೀವಿ. and it is given by L is equals to nh/2 pi ಅಂತ ನಾವು ಕರೀಬಹುದು. later we can say that when the electron jumps from ಎಲ್ಲಿಂದ ಎಲ್ಲಿಗೆ ಅಂತಂದಾಗ from higher energy level to lower energy level. When the electron jumps from higher energy level to lower energy level, ಏನಾಗತ್ತೆ ನಮ್ಗೆ ಇಲ್ಲಿ ಅಂತಂದಾಗ it emits radiation ಅಂತ ಹೇಳ್ತಾರೆ. radiation here. And what is the energy of the radiation they have given? Observe ಮಾಡಿ. If I say if En1 is the energy of the lower energy level and En2 is the energy of the higher energy level, and when the electron jumps from higher energy level to lower energy level, it emits the radiation having the energy h nu ಅಂತ ಹೇಳ್ತಾರೆ. And the energy is always equals to the difference in the energy levels ಅಂತ ನಾವು ಹೇಳ್ಬೋದು. h nu is equals to En2 minus En1. So based on this we have to understand the few important points. What is that ಅಂತಂದ್ರೆ ನೋಡಿ ಇಲ್ಲಿ the radius of the nth orbit ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. radius of the nth orbit Rn is always equals to r0 into n square divided by z ಅಂತ ನಮಗೆ ಬರುತ್ತೆ. where r0, what is this r0 value here? R0 is equals to 0.53 angstrom, and we call it as Bohr's radius. Bohr's radius ಅಂತ ನಾವು ಹೇಳ್ತೀವಿ. So from this we have to understand that ಏನು ಹೇಳ್ಬೋದು ನಾವು ಅಂತಂದಾಗ radius of the nth orbit is directly proportional to n square ಅಂತಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಸ್ಕ್ವೇರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ರೇಡಿಯಸ್ ಆಫ್ ದ nth orbit is inversely proportional to atomic number ಅನ್ನೋದು ಸಹ ನಮಗೆ ನೆನಪಿರಬೇಕು. is it clear? later we have to understand about what is the velocity of the electron. In nth orbit. It is given by ಹೇಗಿರುತ್ತೆ ನೋಡಿ ಇಲ್ಲಿ, it is directly proportional to z by n ಅಂತ ನಾವು ಹೇಳ್ಬೋದು. it is directly proportional to z by n, where z is atomic number. I will write here
ಝೆಡ್ ಅಂದರೆ ಏನು ಅಂತಂದಿದ್ದಾಗ ಝೆಡ್ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ನಂಬರ್. ಝೆಡ್ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ನಂಬರ್ ಆ್ಯಂಡ್ ಎನ್ ಈಸ್ ಕಾಲ್ಡ್ ಆಸ್ ವಾಟ್ ಇಸ್ ಅ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತಾರೆ. ಇಲ್ಲ ಅಂತಂದಿದ್ದಾಗ ವಿ ಕ್ಯಾನ್ ಆಲ್ಸೋ ಸೇ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಕರಿಬಹುದು, ಇಲ್ಲ ಅಂತಂದ್ರೆ ನಂಬರ್ ಆಫ್ ದ ಆರ್ಬಿಟ್ ಅಂತಲೂ ಸಹ ನಾವು ಕರಿಬಹುದು. ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಆಲ್ಸೋ ಸೇ ವಾಟ್ ಈಸ್ ದ ಟೈಮ್ ಪೀರಿಯಡ್ ಆಫ್ ದ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ ಹಿಯರ್ ಇನ್ nth ಆರ್ಬಿಟ್. ಏನಾಗಿರುತ್ತೆ ನಿಮಗೆ ಟೈಮ್ ಪೀರಿಯಡ್ ನೋಡಿ ಇಲ್ಲಿ ವಿ ಕ್ಯಾನ್ ಸೇ ಟೈಮ್ ಪೀರಿಯಡ್ ನಿಮಗೆ 2πr ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಅಲ್ವಾ. ಸೊ ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ಸೇ ಇಟ್ ಈಸ್ ಪ್ರಪೋರ್ಷನಲ್ ಟು n square divided by z into n divided by z ಅಂತ ನಮಗೆ ಬರುತ್ತೆ. ಸೊ ವಿ ಕ್ಯಾನ್ ಸೇ ದಟ್ n cube divided by z square ಅಂತ ನಾವು ಮಾತಾಡಬಹುದು. therefore time period of the electron in nth orbit is directly proportional to n cube ಅಂತ ನಮಗೆ ಸಿಗುತ್ತೆ. directly proportional to n cube. Similarly, the frequency of the electron in nth orbit is proportional to n to the power of minus 3 ಅಂತ ನಾವು ಮಾತಾಡಬಹುದು. Is it right ma? And later we have to understand what is the energy of the electron. What is the energy of the electron in nth orbit ma? In nth orbit it is given by ನೋಡಿ ಇಲ್ಲಿ -13.6 divided by n square into z square electron volts ಅಂತ ನಾವು ಹೇಳ್ಬೋದು. ನೋಡಿ ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, -13.6 divided by n square into z square ಅಂತ ನಾವು ಮಾತಾಡಬಹುದು. ಇಸ್ ಇಟ್ ರೈಟ್ ಮಾ? ಫಾರ್ ಹೈಡ್ರೋಜನ್ ಮಾ, ಪ್ಲೀಸ್ ರಿಮೆಂಬರ್ ದಟ್ ಫಾರ್ ಹೈಡ್ರೋಜನ್ ಆಟಮ್ we will take z is equals to 1 ಅಂತ ನಾವು ಕನ್ಸಿಡರ್ ಮಾಡಿಕೊಂಡು ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಎ ವೆರಿ ಪಾಯಿಂಟ್ because Bohr has proposed this atomic model only to explain the hydrogen and hydrogen like elements ಅಂತನೂ ಸಹ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಸೊ ದಟ್ ಈಸ್ ದ ಎನರ್ಜಿ. ಅಂಡ್ ಪ್ಲೀಸ್ ರಿಮೆಂಬರ್ ಒನ್ ಶಾರ್ಟ್ ಪಾಯಿಂಟ್ ಏನಿಲ್ಲಿ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ potential energy is always equals to the 2 times the total energy ಅಂತ ನಾವು ಹೇಳ್ತೀವಿ. and potential energy is always equals to minus 2 times kinetic energy ಅಂತ ನಾವು ಬರಿತೀವಿ. therefore we can also say that total energy is always equal to, ಇಲ್ಲ ಅಂತಂದಾಗ magnitude of the total energy is always equals to kinetic energy ಅಂತ ನಾವು ಹೇಳ್ತೀವಿ. ನೋಡಿ, ಒಂದು ಎಲೆಕ್ಟ್ರಾನ್ಗೆ nth ಆರ್ಬಿಟಲ್ ಎಷ್ಟು ಟೋಟಲ್ ಎನರ್ಜಿ ಇರುತ್ತೋ ಅಷ್ಟೇ ಕೈನೆಟಿಕ್ ಎನರ್ಜಿ ಇರುತ್ತೆ. ಬಟ್ ನಮಗೆ ನೆಗೆಟಿವ್ ಸೈನ್ ನಿಮಗೆ ಬರುತ್ತೆ. ವಾಟ್ ಈಸ್ ದಿಸ್ ನೆಗೆಟಿವ್ ಸೈನ್ ಇಂಡಿಕೇಟ್ ದಟ್ ದ ಎಲೆಕ್ಟ್ರಾನ್ ಈಸ್ ಬೌಂಡೆಡ್ ಟು ದ ನ್ಯೂಕ್ಲಿಯಸ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ when the electron jumps from ಎಲ್ಲಿಂದ ಎಲ್ಲಿಗೆ, from higher level to lower level ma. I said to you that Bohr ಅವರು ಹೇಳಿದ್ರು, ನಾನು ಹೇಳಿರೋದಲ್ಲ. ಸೊ from higher level to lower level ma, lower level we can say that it emits the radiation ಅಂತ ಹೇಳ್ತಾರೆ. It emits a radiation. Is it right or not ma? Therefore we can say what is the wavelength of the radiation ma here. ಅದರಲ್ಲಿ ಆ ರೇಡಿಯೇಷನ್ಗೆ ವೇವ್ ಲೆಂತ್ ಅನ್ನು ಹೇಗಿರುತ್ತೆ ಅಂತಂದಾಗ we can say it is 1 by lambda is equals to rz square into 1 by n1 square minus 1 by n2 square. What is this n1 called here? N1 is called as lower orbit number and n2 is called as higher orbit number ಅಂತ ನಾವು ಹೇಳ್ತೀವಿ. Therefore what is the frequency of the radiation here? Frequency of radiation ಏನಾಗಿರುತ್ತೆ ಅಂತಂದಿದ್ದಾಗ we can say nu is equals to c by lambda. Therefore we can write rc z square into 1 by n1 square minus 1 by n2 square ಅಂತ ನಮಗೆ ಸಿಗುತ್ತೆ. where c is called as speed of the light. So based on this we can have different spectral series here, different spectral series. What different spectral series ಏನು ಹೇಳ್ತಾರೆ ನೋಡಿ ಇಲ್ಲಿ. ಫಸ್ಟ್ ಒನ್ we can say with that is Lyman series ಅಂತ ಹೇಳ್ತಾರೆ. Lyman series ಅನ್ನೋದು ಯಾವಾಗ ಬರುತ್ತೆ ನಿಮಗೆ ಅಂತಂದಾಗ when the electron jumps from higher energy level to lower energy level, that is n1 is equals to 1 ಆಗಿರಬೇಕು, n2 is equals to 2 3 4 so on ಅಂತ ನಾವು ಹೇಳ್ತೀವಿ. and one more thing ನೋಡಿ ಇಲ್ಲಿ, it can be seen
ಇಟ್ ಕ್ಯಾನ್ ಬಿ ಸೀನ್ ಇನ್ ಎಲ್ಲಿ ಅಂತಂದಾಗ ಯು ವಿ ರೀಜಿಯನ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಬಿ ಸೀನ್ ಯು ವಿ region. And second one we can go with Balmer series here. Balmer series. Balmer series ಯಾವಾಗ ಬರುತ್ತೆ ನಿಮಗೆ ಅಂತಂದಾಗ when the electron jumps from high energy level to second energy level ಅಂತ ನಾವು ಮಾತಾಡಬಹುದು. therefore n1 is equals to 2 ಆಗಿರುತ್ತೆ, n2 is equals to 3 4 5 6 so on ಅಂತ ನಾವು ಹೇಳ್ತೀವಿ. therefore ನೋಡಿ ಇಲ್ಲಿ ಇದು ಎಲ್ಲಿ ಸಿಗುತ್ತೆ ನಮಗೆ ಅಂತಂದಾಗ it can be seen in visible region ಅಂತ ನಾವು ಹೇಳ್ತೀವಿ. It can be seen in visible region. Understanding my here. And later third one we can say that it is the passion series ಅಂತ ನಾವು ಹೇಳಬಹುದು. passion series. So what is the passion series we can say ಅಂತಂದಾಗ n1 is equals to 3 ಆಗಿರಬೇಕು and n2 becomes equals to 4 5 6 so on ಅಂತ ನಾವು ಹೇಳ್ತೀವಿ. and it can be seen ಎಲ್ಲಿ ಸಿಗಬಹುದು ನಮಗಿದು ಅಂತಂದಿದ್ದಾಗ we can say it can be seen in near infrared region here. near infrared region ಅಂತ ನಾವು ಹೇಳ್ತಾ ಇದೀವಿ. and later ನೋಡಿ ಇಲ್ಲಿ we can go with bracket series. ಯಾಕಂದ್ರೆ ಇದೆಲ್ಲ ಇಂಪಾರ್ಟೆಂಟ್ ನಿಮಗೆ, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನೋದು ಬರ್ತಾ ಇರುತ್ತೆ. we can say n1 is equals to 4 and n2 is equals to 5 6 7 so on ಅಂತ ನಾವು ಹೇಳ್ತೀವಿ. and it can be seen in middle infrared region ಅಂತ ನಾವು ಹೇಳಬಹುದು. and later we can go with fund series here. or p fund series ಅಂತನೂ ಸಹ ನಾವು ಹೇಳ್ಬೋದು. n1 is equals to 5 but n2 is equals to 6 7 8 so on ಅಂತ ಹೇಳ್ತಾರೆ. but it can be seen ಎಲ್ಲಿ ನಾವು ನೋಡ್ಬೋದು ಇದು ಅಂತಂದಾಗ it can be seen in far infrared region ಅಂತ ನಾವು ಹೇಳ್ತಾ ಇದೀವಿ. is it clear ma? These are the different spectral lines we have to understand when the electron jumps from higher energy level to lower energy level and different states anta navu helಬಹುದು. and one more thing we have to be very clear that when the electron jumps from, see here, when the electron jumps ಎಲ್ಲಿಂದ ಜಂಪ್ ಆಗತ್ತಪ್ಪ ಜನರಲ್ ಆಗಿ ಅಂತಂದಾಗ from higher energy level ಇಂದ lower energy level jump ಆಗಿದ್ದಾಗ it emits radiations can be seen in the form of spectral lines ಅಂತ ಹೇಳ್ತಾರೆ. so how many spectral lines is visible ಅಂತ ಹೇಳ್ತಾರೆ. from when the electron jumps from nth energy level to ground state ಅಂತಾನೆ ಕನ್ಸಿಡರ್ ಮಾಡಿದಾಗ the number of spectral lines is given by capital N is equals to n into n minus 1 divided by 2 ಅಂತ ಹೇಳ್ತಾರೆ. is it clear ma? ಯಾವಾಗಾದ್ರೂ ಒಂದು ಎಲೆಕ್ಟ್ರಾನ್ ಅನ್ನು ನಿಮ್ಗೆ ಹೈ ಎನರ್ಜಿ ಲೆವೆಲ್ ಇಂದ ಅಂದ್ರೆ nth ಎನರ್ಜಿ ಸ್ಟೇಟ್ ಇಂದ ಲೋ ಎನರ್ಜಿ ಲೆವೆಲ್ ಗೆ ಅಂದ್ರೆ ಗ್ರೌಂಡ್ ಸ್ಟೇಟ್ ಜಂಪ್ ಆಗಿದ್ದಾಗ ನಂಬರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ವಿ ಕ್ಯಾನ್ ಸಿ ಈಸ್ n into n minus 1 divided by 2 ಅಂತ ನಾವು ಮಾತಾಡಬಹುದು. is it clear ma? so these are the things which we have to understand from the chapter atom. most probably ನೋಡಿ maximum to maximum ನಿಮಗೆ ಈ ಒಂದು ಸ್ಪೆಕ್ಟ್ರಲ್ ಸೀರೀಸ್ ಮೇಲೆ ಅಷ್ಟೆಲ್ಲ ವೇವ್ ಲೆಂತ್ ಫೈಂಡ್ ಔಟ್ ಮಾಡೋದ್ರ ಮೇಲೆ ಇಲ್ಲ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಮೇಲೆ ನಿಮಗೆ ಡಿಪೆಂಡ್ ಆಗಿ ಬೇಸ್ಡ್ ಆನ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ಅಂತ ಹೇಳ್ತಾ ಇದೀವಿ. so let us solve the few MCQ problems to understand, to analyze how to apply these formulas, and what type of questions can be asked in our KCET ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ. ಓಕೆನಾ? so let us see the first problem what they are saying to us here. ನೀಟಾಗಿ ಅನಲೈಸ್ ಮಾಡ್ಕೊಂಡು ಹೋಗೋಣ. ನೋಡಿ ಇಲ್ಲಿ hydrogen atom from excited state comes to the ground state ಅಂತ ಹೇಳ್ತಾರೆ by emitting a photon of wavelength lambda. if r is the Rydberg constant, the principal quantum number n of the excited state is ಅಂತ ಹೇಳಿದೆ. so please understand that excited state na ನಾವು n2 equal to n ಅಂತ ಕನ್ಸಿಡರ್ ಮಾಡೋಣ and first one ground state na n1 equals to 1 ಅಂತ ನಾವು ಕನ್ಸಿಡರ್ ಮಾಡೋಣ. n1 is equals to 1. ಅವ್ರು ಏನು ಹೇಳ್ತಾ ಇದ್ದಾರೆ, when the electron jumps from excited state to ground state it emits the radiation ಅಂತ ಹೇಳ್ತಾ ಇದ್ದಾರೆ. is it right? and what is the wavelength of the radiation given? lambda. ಹಾಗಿದ್ದಾಗ what is the n value? what is that
higher energy level, or what is the quantum number of the excited state ಅಂತ ಕೇಳ್ತಾ ಇದ್ದಾರೆ. How can we simplify this value here? Not hydrogen. Whenever they are using the hydrogen, we have to understand that atomic number should be equal to 1. Atomic number should be equal to 1. Therefore, we can say that, or we know that 1 by lambda is equals to r into 1 by n1 square minus 1 by n2 square ಅಂತ ನಾವು ಬರೀಬಹುದು. Is it right or not, ma? So apply this formula by substituting the appropriate values, then we can get 1 by lambda is equals to r into 1 by 1 square minus 1 by n square ಅಂತ ನಾವು ಹೇಳ್ತೀವಿ. Therefore 1 by lambda is equals to r into 1 minus 1 by n square ಅಂತ ನಮಗೆ ಸಿಗುತ್ತೆ. So just go on substituting the value of this here. 1 minus 1 by n square is equals to 1 by lambda into capital R ಅಂತ ನಮಗೆ ಬರುತ್ತೆ. So we can say 1 by n square is equals to 1 minus lambda into r ಅಂತ ನಮಗೆ ಬರುತ್ತೆ. And if you simplify this value, you will get lambda into r. Numerator ಅಲ್ಲಿ lambda into r minus 1 ಅಂತ ನಮಗೆ ಸಿಗುತ್ತೆ. So take the reciprocal here. N square becomes equals to lambda into r divided by lambda r minus 1. Therefore n becomes equals to square root of lambda into capital R divided by lambda r minus 1 ಅಂತ ನಾವು ಹೇಳಬಹುದು. So what is the correct option we can go with here? Lambda r divided by lambda r minus 1 ಅಂತಂದ್ರೆ we can select option 1 as the answer. ಕೆಲವು ಈಸಿ ಪ್ರಾಬ್ಲಮ್ಸ್ ನಾನು ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ. ಸೊ ಪ್ಲೀಸ್ ಸಾಲ್ವ್ ಬೈ ಯುವರ್ ಸೆಲ್ಫ್ ಆ್ಯಂಡ್ ಕಮೆಂಟ್ ಯುವರ್ ಆನ್ಸರ್ಸ್. ನಿಮ್ಮ ಆನ್ಸರ್ಸ್ನ ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇದೆ ಅಂತಂದಾಗ ನೀವು ಕಮೆಂಟ್ ಮಾಡಿ. ವಿಲ್ ಎಕ್ಸ್ಪ್ಲೈನ್ ಟು ಯು. ಓಕೆ, ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ವಾಟ್ ದೇ ಆರ್ ಸೇಯಿಂಗ್ ಟು ಅಸ್ ಹಿಯರ್. ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ರೀಡ್ ದಿಸ್ ಕ್ವಶನ್ ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. An electron is moving in an orbit of hydrogen atom from which there can be maximum of 6 transitions ಅಂತ ಹೇಳ್ತಾ ಇದ್ದಾರೆ. 6 transitions. An electron is moving in orbit of another hydrogen atom from which there can be maximum of 3 transitions ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ the ratio of velocity of the electron in these two orbits ನೋಡಿ ಇಲ್ಲಿ ಕೇಸ್ 1 ನಲ್ಲಿ ನಿಮಗೆ ನಂಬರ್ ಆಫ್ ಟ್ರಾನ್ಸಿಷನ್ಸ್ ಅಂತ ಹೇಳಬಹುದು, ಇಲ್ಲ ನಂಬರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಅಂತಲೂ ಸಹ ನಾವು ಹೇಳಬಹುದು. and they have mentioned it is equals to 6. And in case 2, what is the value of this number of transitions? They have mentioned it is equals to 3 ಅಂತ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ದಾಗ what is the velocity of the electron? What is the ratio of velocity of the electron in these two states? So first of all we have to find out. ನೋಡಿ ಇಲ್ಲಿ ನಂಬರ್ ಆಫ್ ಟ್ರಾನ್ಸಿಷನ್ಸ್ ಅನ್ನೋದು ನಿಮಗೆ 6 ಬರ್ತಾ ಇದೆ ಅಂತಂದ್ರೆ ಆ ಎಲೆಕ್ಟ್ರಾನ್ ಅನ್ನೋದು ಯಾವ ಎನರ್ಜಿ ಲೆವೆಲಿಂದ ಜಂಪ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ಅಪ್ಲೈ ದ ರಿಲೇಷನ್ n1 into n1 minus 1 divided by 2 ಅಂತ ನಾವು ಹೇಳ್ತೀವಿ. So 12 is equals to n1 square minus n1. We will get it here. n1 square minus n1, okay, minus 12 becomes equal to 0. So just simplify this value here. How much you will get here? n1 square minus 4n plus 3n minus 12 becomes equal to 0. ಅಷ್ಟೇ ಫ್ಯಾಕ್ಟರೈಸೇಷನ್ ನಾವು ಸಾಲ್ವ್ ಮಾಡಿಕೊಂಡು ಹೋಗಿದ್ದಾಗ you will get this value. So if you simplify this value you will get n1 is equals to 4 ಅಂತ ನಮಗೆ ಬರುತ್ತೆ. So similarly in this case ನೋಡೋಣ, 3 is equals to n2 into n2 minus 1 divided by 2. Is it right? Number of spectral lines is always equals to ಏನಪ್ಪ ಇಲ್ಲಿ n into n minus 1 divided by 2 ತಾನೆ. So apply this formula. You will get 6 is equals to n2 square minus n2 ಅಂತ ನಮಗೆ ಬರುತ್ತೆ. So factorize this value. n2 square minus n2 minus 6 is equal to 0. So whenever we simplify this value here, we will get n2 square minus 3n plus 2n minus 6 is equal to 0. So if you simplify this value, you will get n2 is equals to 3 ಅಂತ ನಮಗೆ ಸಿಗುತ್ತೆ. n2 is equals to 3. Is it right or not, ma? Therefore just apply this relation. You will get the answer, relation. ನಮಗೆ ಗೊತ್ತಿರೋ ಫಾರ್ಮುಲಾ ಪ್ರಕಾರ ಫ್ರಮ್
Vn is equals to, what is the Vn proportional to Z by N ಅಲ್ವಾ? We can say Vn is proportional to 1 by N ಆಗಿರೋದ್ರಿಂದ we can calculate V1 divided by V2 is equals to N2 divided by N1, which is nothing but 3 by 4. 3 by 4. ಅರ್ಥ ಆಗ್ತದಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? So please analyze this properly. Please analyze this properly and select the proper answer, that is 3 by 4. 3 by 4. We can go with option D as a right answer here. Option D as a right answer. ಅರ್ಥ ಆಗಿದೆ ಅಲ್ವಾ? So first we are calculating from which energy state electron is jumping. Electron is jumping based on number of transitions. Based on number of transitions. Okay na? So based on that, we know that how the velocity depends on the principal quantum number. So according to that, we can calculate what is the ratio of the velocities. Ratio of the velocities. Is it clear, ma? I hope you understood each and every point. So similarly, let us move on to the next question. What they are saying to us, ma, here. But in nu1 is the frequency of the series limit, ma. Series limit of Lyman series, and nu2 is the frequency of the first of the Lyman series, and nu3 is the frequency of series limit of Balmer series anta ಹೇಳಿದ Balmer series. Then what is the relation between nu1, nu2 and nu3 ಅಂತ ಕೇಳ್ತಾರೆ. What is the relation between nu1, nu2 and nu3? So first of all, we have to understand what is nu1, what is nu2, and what is nu3. What is the frequencies of the radiation emitted in different transitions. Different transitions. Nodi illi first case. What is the first case, ma? Here they are saying that series limit of what, ma? Here Lyman series. Series limit of Lyman series. Is it right? For series limit ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಇಟ್ ಇಸ್ ಲಾಸ್ಟ್ ಲೈನ್ ಆಫ್ ದ ಸೀರೀಸ್ ಅಂತ ನಾವು ಹೇಳಬಹುದು. ಲಾಸ್ಟ್ ಲೈನ್ ಅಂತಾನು ಕರೀಬಹುದು, ಇಲ್ಲ ಅಂತಂದಾಗ ಮ್ಯಾಕ್ಸಿಮಮ್ ವೇವ್ ಲೆಂತ್, ವಾಟ್ ಇಸ್ ಇಟ್, ಮಿನಿಮಮ್ ವೇವ್ ಲೆಂತ್ ಅನ್ನು ಸಹ ನಾವು ಕರೀಬಹುದು, ಇಲ್ಲ ಮ್ಯಾಕ್ಸಿಮಮ್ ಎನರ್ಜಿ, ಇಲ್ಲ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಅಂತಾನು ಸಹ ನಾವು ಯೂಸ್ ಮಾಡಬಹುದು. So what is the series limit of Lyman series here ಅಂತಂದಾಗ Lyman, that is n1 equals to 1 ಬರುತ್ತೆ, but n2 is equals to infinity ಆಗಿರುತ್ತೆ. Therefore we can say that nu1 is equals to RC into 1 by n1 square minus 1 by n2 square. Based on this, you can say nu1 is equals to RC into 1 by 1 minus 1 by infinity. So we'll get nu1 is equals to RC ಅಂತ ನಮಗೆ ಬಂದಿದೆ. So similarly, second case ನೋಡೋಣ. What is the second case, ma? Here we can say nu2 is the frequency of first of the Lyman series, ma. First of the Lyman series ಅಂತಂದಾಗ first line of Lyman series. Lyman series ಗೆ ಫಸ್ಟ್ ಲೈನ್ ಅಲ್ಲಿ ಏನಪ್ಪ ಬರುತ್ತೆ, n1 equal to 1 ಅಂತ ಬರುತ್ತೆ, n2 equals to 2 ಅಂತ ನಮಗೆ ಸಿಗುತ್ತೆ. n1 equal to 1 and n2 is equals to 2. Therefore we can say that frequency nu2 is equals to RC into 1 by 1 minus 1 by 2 square ಅಂದ್ರೆ 4 ಅಂತ ನಮಗೆ ಸಿಗುತ್ತೆ, which is nothing but ಏನಪ್ಪ ಬರುತ್ತೆ ನಿಮಗೆ 3 RC divided by 4 ಅಂತ ನಾವು ಬರೀಬಹುದು. This is the nu2. And case 3, what is the case 3 they are saying to us, ma? Here case 3 ಏನಾಗುತ್ತೆ ಅಂತ ಒಂದ್ಸಲ ನೀಟಾಗಿ ಅನಲೈಸ್ ಮಾಡಿ. ಸೀರೀಸ್ ಲಿಮಿಟ್ ಆಫ್ ಬಾಮರ್ ಸೀರೀಸ್ ಅಂತ ಹೇಳ್ತಾರೆ. ಸೀರೀಸ್ ಲಿಮಿಟ್ ಆಫ್ ಬಾಮರ್ ಸೀರೀಸ್, ದಟ್ ಈಸ್ n1 is equals to 2 and n2 becomes equals to infinity. Therefore nu3 is equals to RC into 1 by 4 minus 1 by infinity, which is nothing but RC divided by 4. RC divided by 4. Is it right or not, ma? So based on this, we have to answer. So what is that? Once neatly analyze ಮಾಡೋಣ. nu2 ಬಂದ್ಬಿಟ್ಟು 3RC by 4 ಇದೆ, nu3 ಬಂದ್ಬಿಟ್ಟು RC by 4 ಇದೆ, nu1 is equals to just RC ಇದೆ. Therefore we can say that nu3 is equals to ಏನು ಬರೆಯಬಹುದು ನಾವಿಲ್ಲಿ, from this we can say, ಅಬ್ಸರ್ವ್ ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ, nu3 becomes equals to nu1 minus nu2 ಅಂತನೂ ಸಹ ನಾವು ಬರೀಬಹುದು. ಇಲ್ಲ ಅಂತಂದಿದ್ದಾಗ nu2 is equals to nu1 minus nu3 ಅಂತನೂ ಸಹ ನಾವು ಬರೀಬಹುದು. ಸೊ ಇವೆರಡರಲ್ಲಿ ಯಾವುದಿದ್ರೂ ಕರೆಕ್ಟೇ ಆಗಿರುತ್ತೆ.
So just observe the options here, you will get the correct answer. Nu3 is equals to nu1 minus nu2 ಕಾಣಿಸ್ತಾ ಇದೆ ನಮಗೆ. Hence we can go with option 1 as the right answer. Option 1 is the right answer. ಅರ್ಥ ಆಗ್ತಾ ಇದಲ್ವಾ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಪ್ಲೀಸ್ ಮೇಕ್ ಎ ನೋಟ್ ಆಫ್ ಈಚ್ ಅಂಡ್ ಎವರಿ ಪಾಯಿಂಟ್. Okay, let us see the next problem what they are saying to us here. Rutherford's atomic model could account for ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರೂಥರ್ಫರ್ಡ್ಸ್ ಅಟಾಮಿಕ್ ಮಾಡೆಲ್ ಅನ್ನೋದು ಯಾವುದ್ರ ಬಗ್ಗೆ ಸ್ಪಷ್ಟತೆ ಕೊಡುತ್ತೆ, ಯಾವುದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುತ್ತೆ ಅಂತ ಅರ್ಥ. ಓಕೆ, ಸೊ ಸಿ ಹಿಯರ್ ಸ್ಟೆಬಿಲಿಟಿ ಆಫ್ ದ ಆಟಮ್ ಇಟ್ ಫೇಲ್ಸ್ ಅಲ್ವಾ, ಫೇಲ್ಯೂರ್ಸ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. The Rutherford's atomic model fails to explain the stability of the atoms. Origin of the spectra ಬರೋದಿಲ್ಲ. The positively charged central core of the atom. Okay, Rutherford himself has discovered the quantity that is the nucleus. Nucleus ಅಂದ್ರೆ ಮೀನಿಂಗ್ ಏನು ಅಂತಂದಾಗ the positively charged central part of the atom, positively charged central part of the atom. So hence we can go with option C. Option C. Concept of stationary orbits was given by Bohr, not Rutherford, Rutherford's. Okay na? So let us see the next question what they are saying to us here. When the electron jumps from the orbit n equal to 2 to n equal to 4, n equal to 2 to n equal to 4, then the wavelength of the radiation absorbed will be ಅಂತ ಹೇಳ್ತಾರೆ. absorbed will be. ನೋಡಿ, ಯಾವಾಗಾದ್ರೆ ಎಲೆಕ್ಟ್ರಾನ್ ಅನ್ನೋದು ಹೈಯರ್ ಎನರ್ಜಿ ಲೆವೆಲಿಂದ ಲೋಯರ್ ಎನರ್ಜಿಗೆ ಜಂಪ್ ಆಗುತ್ತೋ ಅವಾಗ ರೇಡಿಯೇಷನ್ ಎಮಿಟ್ ಆಗುತ್ತೆ. ಅದೇ ಎಲೆಕ್ಟ್ರಾನ್ ನಿಮಗೆ ಲೋ ಎನರ್ಜಿ ಲೆವೆಲಿಂದ ಹೈಯರ್ ಎನರ್ಜಿಗೆ ಹೋಗಿದ್ದಾಗ ಎನರ್ಜಿ ಅಬ್ಸಾರ್ಬ್ ಆಗಿರುತ್ತೆ. So what is the wavelength of the radiation? What is the wavelength of the radiation absorbed ಅಂತ ಕೇಳ್ತಾ ಇದ್ದಾರೆ. How to calculate this value here? How to calculate this value? So ನೋಡಿ ಇಲ್ಲಿ we know that n1 ಲೋಯರ್ ಎನರ್ಜಿ ಲೆವೆಲ್ನ ಯಾವತ್ತೇ ಆಗಲಿ n1 ಅಂತ ಕನ್ಸಿಡರ್ ಮಾಡಬೇಕು. ಹೈಯರ್ ಎನರ್ಜಿ ಲೆವೆಲ್ನ ಯಾವತ್ತಿಗೆ ಆಗಲಿ ರಿಸಲ್ಟ್ n2 ಅಂತ ನಾವು ಬರಿಬೇಕು. ಓಕೆನಾ? ಸೊ ಸಿ ಹಿಯರ್ ವಿ ನೋ ದಟ್ 1/λ ಈಸ್ ಈಕ್ವಲ್ಸ್ ಟು r into z. at ಹೈಡ್ರೋಜನ್ ಆಟಮ್ ಆಗಿರೋದ್ರಿಂದ ವಿ ಕ್ಯಾನ್ ಸೇ z ಈಕ್ವಲ್ ಟು 1. ನೋಡಿ, ಅವ್ರೇನು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ವಿಲ್ ಕನ್ಸಿಡರ್ ದ ಆಟಮ್ ಇಟ್ಸ್ ಹೈಡ್ರೋಜನ್ ಆಟಮ್ ಹಿಯರ್. ಸೊ 1/λ is equals to r into 1/n1 square minus 1/n2 square here. We can write 1/λ is equals to r into 1/n1 square ಅಂತಂದ್ರೆ 2 square 4 ಆಗುತ್ತೆ. We will get 16 ಅಂತ ನಮಗೆ ಸಿಗುತ್ತೆ. So 1/λ becomes equals to r into LCM is 16 here. 4 minus 1. So if you simplify this value here, you will get 1/λ becomes equals to 3 into r divided by 16. Therefore, lambda becomes equals to 16 divided by 3r ಅಂತ ನಮಗೆ ಬರುತ್ತೆ. 16 divided by 3r. Hence we can select what is the correct option we can go with here. We can go with option A as the right answer. ಅಬ್ಸರ್ವ್ ಮಾಡ್ತಾ ಇದ್ರೆ ನೀವು ಎಂತಹ ಒಂದು ಕ್ವಶನ್ಸ್ ಕೇಳಿದ್ದಾರೆ ನಮ್ಮ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಲ್ಲಿ, ಎಸ್ಪೆಷಲಿ KCET ಎಕ್ಸಾಮಿನೇಷನ್ ನಲ್ಲಿ. ಓಕೆನಾ? ಸೊ ನೋಡಿ, ಇಂಥ ಒಂದು ಈಸಿ ಪ್ರಾಬ್ಲಮ್ಸ್ ಅಂತಾನೆ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಅದರಲ್ಲೇ ನಿಮಗೆ ಮಾರ್ಕ್ಸ್ ಅನ್ನೋದು ಮಿಸ್ ಮಾಡ್ಕೊಳ್ತಾರೆ. ಸೊ ನೀವು ಯಾರಾದ್ರೆ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರೋ, ಯಾರಾದ್ರೆ ಈ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ಕೊತಾ ಇದ್ದೀರೋ, ನಾನು ಹೇಳೋದಿಷ್ಟೇ, ಪ್ಲೀಸ್ ಫಾಲೋ ಅಂಡ್ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ಸ್ಮಾಲ್ ಕ್ವಶನ್ಸ್ ಆಗಿರ್ಬೋದು, ಈಸಿ ಕ್ವಶನ್ಸ್ ಆಗಿರ್ಬೋದು. ಓಕೆ, ಈಸಿ ಕ್ವಶನ್ಸ್ ವಿಲ್ ಮೇಕ್ ದ ಸ್ಟೂಡೆಂಟ್ಸ್ to do more mistakes. Okay na? So please remember these words here. So let us see the next question what they are saying to us. If n is the orbit number of the electron in a hydrogen atom, the correct statement among the following is ಅಂತ ಕೇಳ್ತಾ ಇದ್ದಾರೆ. Correct statement among the following is. So see here, electron energy increases as n increases. Hydrogen emits infrared rays for the electron transition from n equal to infinity to n equal to 1. Infinity to n equal to 1 ಬರಲ್ಲ. n equal to 1 ನಿಮಗೆ UV ರೇಸ್ ಅಲ್ವಾ ಬರೋದು, UV ರೀಜನ್ ಅಲ್ಲಿ ನಿಮಗೆ ಸಿಗುತ್ತೆ. ಎಲೆಕ್ಟ್ರಾನ್ ಎನರ್ಜಿ 0 ಫಾರ್ n equal to 1 ಆಗೋದಿಲ್ಲ. ಎಲೆಕ್ಟ್ರಾನ್ ಎನರ್ಜಿ ವೇರೀಸ್ ಆಸ್ n ಸ್ಕ್ವೇರ್ ಡೈರೆಕ್ಟ್ಲಿ ಅಂತ ಅರ್ಥ ಇದು. ಓಕೆ, ಸೊ ಪ್ಲೀಸ್ you can say that energy of the electron in nth orbit is given by minus 13.6 into z square by n square ಅಲ್ವಾ.
into z square by n square. So we have to understand that. Nodi illi, as the n increases, the energy of the electron in nth orbit will also increase. ಹೇಗೆ ಸರ್ ಅಂತ ನೀವು ಅರ್ಥ ಮಾಡ್ಕೋಬಹುದು, ಹೇಗೆ ಸರ್ ಅಂತ ನೀವು ಕೇಳಬಹುದು. ಹೇಗೆ ಅಂತ ನೋಡಿ, ಇಲ್ಲಿ ಆಕ್ಚುಲ್ ಆಗಿ ಈ ಒಂದು ಈಕ್ವೇಶನ್ ನೋಡಿದಾಗ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಏನು ಅಂತಂದ್ರೆ ಎನ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಎನರ್ಜಿ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ನೆಗೆಟಿವ್ ಸೈನ್ ಇದೆ. ನೆಗೆಟಿವ್ ಸೈನ್ ಇಂಡಿಕೇಟ್ ದಟ್ ಎನರ್ಜಿ ಗೋಸ್ ಆನ್ ಇನ್ಕ್ರೀಸಿಂಗ್. Hence we can select option A as the right answer. Option A is the right answer. Is it clear? ಅರ್ಥ ಆಗ್ತಾ ಇದಲ್ವಾ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. Now let us move on to the next question, what they are saying to us. So in hydrogen atom, electron excites from ground state to higher energy state, and its orbital velocity is reduced to 1/3 of its initial value ಅಂತ ಹೇಳ್ತಾ ಇದ್ದಾರೆ. 1/3. Therefore we can say that what is the radius of the orbit in higher energy state. So please understand this here. ಎಲ್ಲಿಂದ ಎಲ್ಲಿಗೆ ಎಕ್ಸೈಟ್ ಆಗ್ತಾ ಇದಮ್ಮ? ಸೊ ಫ್ರಮ್ ದ ಗ್ರೌಂಡ್ ಸ್ಟೇಟ್ ಅಂತಂದ್ರೆ n1 equal to 1 here to the higher energy state, where the orbital velocity is reduced to 1/3 of its initial. Okay, so just write down, what can you say here? Let v1 is equals to v ಅಂತ ಕನ್ಸಿಡರ್ ಮಾಡೋಣ. v2 is equals to v by 3 ಆಗಿರುತ್ತೆ. So according to the knowledge, v proportional to 1 by n alva. Therefore we can calculate, ನಮಗೆ ಗೊತ್ತಿದೆ n1 is equals to 1 ಅಂತ ನಮಗೆ ಗೊತ್ತಿದೆ. But n2 we don't know that. Therefore we can say that n2 divided by n1 is equals to v1 divided by v2. So just substitute what is v1 and v2 value here, v by 3. Therefore we can say that n2 becomes equals to 3n1, which is nothing but 3 ಅಂತ ನಮಗೆ ಸಿಗುತ್ತೆ. ಸೊ ಹೈಯರ್ ಎನರ್ಜಿ ಲೆವೆಲ್ ಈಸ್ ನಥಿಂಗ್ ಬಟ್ ಥರ್ಡ್ ಎನರ್ಜಿ ಲೆವೆಲ್ ಅಂತ ನಮಗೆ ಸಿಕ್ಕಿದೆ. ಇಸ್ ಇಟ್ ರೈಟ್? ದೇರ್ಫೋರ್ ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ what is the radius of the orbit in that higher energy state. Is it right? So how can we simplify this value here? ಏನ್ ಆಗುತ್ತೆ ಅಂತ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ. So where R, capital R is called as Bohr radius. So see here, ನಮಗೆ ಗೊತ್ತಿರೋ ಫಾರ್ಮುಲಾ ಪ್ರಕಾರ ನಾವು ಜಸ್ಟ್ ಅನಲೈಸ್ ಮಾಡ್ಕೊಂಡು ಹೋಗೋಣ. we can say that radius is directly proportional to n square ಅಲ್ವಾ? Radius is directly proportional to n square. Therefore we can say that R3 divided by R1 is equals to 3 by 1 whole square ಅಂತ ನಾವು ಬರೆಯೋಣ. You will get the answer as 9. Therefore R3 is equals to 9 times R1, and it is given as capital R is the radius of the first orbit ಅಂತ ಅರ್ಥ ಮಾಡ್ಕೋಬೇಕು. Is it? Therefore we can go with the option what here, D. Option D, 9R ಅಂತ ನಮಗೆ ಸಿಗುತ್ತೆ. What is capital R? Capital R indicate what is it here? Radius of the first orbit ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. Later we can go with the next problem. See, analyze ಮಾಡೋಣ. What is the thing they have given to you? The ionization energy here. Please think about this. ಏನ್ ಕೇಳ್ತಾ ಇದ್ದಾರೆ ಅಂತ ನೀಟಾಗಿ ಅನಲೈಸ್ ಮಾಡೋಣ. So please analyze this question here. The ionization energy of an electron in the ground state of helium atom is 24.6 electron volt. The energy required to remove both the electrons is ಅಂತ ಹೇಳ್ತಾ. both the electrons is. Is it clear? What is meaning of ionization energy? Ionization energy ಅಂದ್ರೆ ಮೀನಿಂಗ್ ಏನು ಅಂತಂದಾಗ we can say that the amount of energy required to remove an electron from the neutral atom. Is it clear? So like that we have to think and we have to analyze this question. ಹೇಗೆ ಮಾಡಬಹುದು ಅಂತ ಒಂದ್ಸರಿ ನೋಡೋಣ. ಏನ್ ಕೊಟ್ಟಿದ್ದಾರೆ ಅವರು ನೋಡಿ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. The ionization energy of an electron in the ground state of helium is 24.6 electron volt. Energy required to remove both the electrons ಅಂತ ಹೇಳ್ತಾರೆ.
ವೆನೆವರ್ ವಿ ಗೋ ವಿತ್ ದ ಹೀಲಿಯಂ, ಹೀಲಿಯಂ ಅಲ್ಲಿ ನಿಮಗೆ 2 ಎಲೆಕ್ಟ್ರಾನ್ಸ್ ಅನ್ನೋದು ಇರುತ್ತೆ, 2 ಎಲೆಕ್ಟ್ರಾನ್ಸ್ ಅನ್ನೋದು ಇರುತ್ತೆ. ಒಂದು ಎಲೆಕ್ಟ್ರಾನ್ ನ ರಿಮೂವ್ ಮಾಡೋದಕ್ಕೆ 24.6 ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ನಮಗೆ ಬೇಕಾಗಿದೆ. ಹಾಗಿದ್ದಾಗ ಎರಡೂ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ ಅಂತ ಕೇಳ್ತಾರೆ. ಸೊ ಸಿ ಹಿಯರ್, what is the first ionization energy? What is the first ionization energy? It is equals to, what is value here? Plus 24.6 electron volt. Therefore, what is the second ionization energy? That is energy required to remove the second electron from the helium. It is equals to plus 13.6 divided into z square divided by n square ಅಂತ ನಾವು ಹೇಳ್ಬೋದು. ಸೊ ಅಪ್ಲೈ ಮಾಡಿ, ಪ್ಲಸ್ 13.6 into helium atomic number 2 ಅಲ್ವಾ, ಡಿವೈಡ್ ಬೈ ವಾಟ್ ಇಸ್ ವ್ಯಾಲ್ಯೂ ಆಫ್ n is 1 ಸ್ಕ್ವೇರ್ ಅಂದ್ರೆ ಫಸ್ಟ್ ಆರ್ಬಿಟ್ ಇಂದ ಇನ್ನೊಂದು ಎಲೆಕ್ಟ್ರಾನ್ ತೆಗಿಬೇಕಾದ ಗ್ರೌಂಡ್ ಸ್ಟೇಟ್ ಇಂದ. therefore whenever we multiply this value here we will get 13.6 into 2 square ಅಂತಂದ್ರೆ 4 ಬರುತ್ತೆ. for the 24 okay 4 5 54.4 electron volt ಅಂತ ನಮಗೆ ಸಿಗುತ್ತೆ. therefore what is the total ionization energy becomes equals to 24.6 plus 54.4. if you add we will get nearly 79 electron volt ಅಂತ ನಮಗೆ ಸಿಗುತ್ತೆ. hence we can go with option B as a right answer. I hope you understood this question. So similarly, let us move on to the next problem. What they are saying to us here, the figure shows the energy level of certain atom here when the electron d excites from 3e to e 3e to e 3 ಇಂದ e ಬಂದಿದ್ದಾಗ electromagnetic wave of wavelength lambda is emitted ಅಂತ ಹೇಳ್ತಾರೆ. what is the line wavelength of the electromagnetic wave emitted when the electron d excites from 5e by 3 to e ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಈ 3e ಇಂದ e ಗೆ ಬರಬೇಕಾದ್ರೆ ವೇವ್ ಲೆಂತ್ ಲ್ಯಾಂಬ್ಡಾ ಇದೆ. ಸೊ ಇಲ್ಲಿ ವೇವ್ ಲೆಂತ್ ಅನ್ನೋದು ನಿಮಗೆ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಟ್ ಟು ವಿ ಹ್ಯಾವ್ ಟು ಕ್ಯಾರಿ ಇನ್ ಟರ್ಮ್ಸ್ ಆಫ್ ಲ್ಯಾಂಬ್ಡಾ ಓನ್ಲಿ. ಸೊ ಪ್ಲೀಸ್ ಥಿಂಕ್ ಅಂಡ್ ಅನಲೈಸ್ ಹಿಯರ್, ಏನು ಹೇಳ್ಬೋದು ಅಂತ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ. ನೋಡಿ ಇಲ್ಲಿ ಕೇಸ್ 1 ಕೇಸ್ 2 ನಾವು ಕನ್ಸಿಡರ್ ಮಾಡೋಣ. ಕೇಸ್ 1, ಸಿ ಹಿಯರ್ ವಿ ಕ್ಯಾನ್ ಸೇ 3e minus e is equals to hc by lambda. ಅಷ್ಟೇ ಅಲ್ವಾ? ಎನರ್ಜಿ ಡಿಫರೆನ್ಸ್ ಆಲ್ವೇಸ್ ಈಕ್ವಲ್ಸ್ ಟು ಎನರ್ಜಿ ಆಫ್ ದ ರೇಡಿಯೇಷನ್. ಸೊ ಅಬ್ಸರ್ವ್ ದಿಸ್ ವ್ಯಾಲ್ಯೂ ಹಿಯರ್, ಹೌ ಮಚ್ ಯು ವಿಲ್ ಗೆಟ್ ಇಟ್? 2e becomes equals to hc divided by lambda 1 ಅಂತಂದ್ರೆ ಲ್ಯಾಂಬ್ಡಾ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ what is hc? hc is equals to 2e into lambda ಅಂತ ನಾವು ಬರೀಬಹುದು. let us keep that value as it is. ಅದು ಹಾಗೆ ಇರಲಿ. ಕೇಸ್ 2 ನೋಡೋಣ. whenever we go with the case 2 value here we can say 5e by 3 minus e becomes equals to hc divided by lambda dash ಅಂತ ನಾವು ಕನ್ಸಿಡರ್ ಮಾಡೋಣ. we can say 2e by 3 is equals to hc divided by lambda dash. So just substitute the value of this hc value here. So we can say, therefore we can write 2e by 3 is equal to, what is the value of hc 2e into lambda, is it right 2e into lambda divided by lambda dash. So just cancel 2e, then we will get lambda dash becomes equals to 3 lambda. That means whenever the electron jumps from 5e by 3 energy level to e level, then we will get what is the value we are getting here? 3 lambda ಅಂತ ನಮಗೆ ಸಿಗ್ತಾ ಇದೆ. The wavelength of the radiation emitted in the second case will become equals to 3 times the wavelength of the radiation emitted in the first case ಅಂತ ನಾವು ಹೇಳಬಹುದು. Is it clear? ಅರ್ಥ ಆಗ್ತದೆ ಅಲ್ವಾ ಏನು ಮಾತಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. So similarly, let us see the next question. What they are saying to us here, what is the energy of the electron revolving in third orbit expressed in electron volt ಅಂತ electron volt third orbit here. So we know that En is equals to minus 13.6 divided by n square electron volt. ಅವ್ರೇನು ಕೊಟ್ಟಿಲ್ಲ ಅಂತಂದ್ರೆ we have to understand it is hydrogen atom, because I said to you that in the initially Bohr has proposed this atomic model only to explain the hydrogen atom. Therefore minus 13.6 divided by n square ಅಂತ ನಮಗೆ ಸಿಗುತ್ತೆ.
n is equals to 3 ಅಲ್ವಾ, ಈಗ third orbit. Therefore we can say that E3 becomes equals to minus 13.6 divided by 3 square ಅಂದ್ರೆ 9 ಅಂತ ಬರುತ್ತೆ. You will get minus 1.51 electron volt ಅಂತ ನಾವು ಹೇಳಬಹುದು. Hence we can go with option B as a right answer here. Option B as a right answer, minus 1.51 electron volt. Is it clear? ತುಂಬಾ ಈಸಿಯಾಗಿ ಇರುತ್ತೆ. ಇನ್ನೂ ನಾವು ಟೈಮ್ನ ಸೇವ್ ಮಾಡ್ಬೋದು. ಇಫ್ ಯು ರಿಮೆಂಬರ್ ದ ಎನರ್ಜಿ ಲೆವೆಲ್ ಅಪ್ ಟು 4 ಎನರ್ಜಿ ಲೆವೆಲ್ಸ್, ವ್ಯಾಲ್ಯೂ ಆಫ್ ಎನರ್ಜಿ ಲೆವೆಲ್ ನೀವು ನೆನಪಿಟ್ಟುಕೊಂಡ್ರೆ ಇನ್ನೂ ನಾವು ಟೈಮ್ನ ಸೇವ್ ಮಾಡಬಹುದು. ಓಕೆನಾ? ಸೊ ಲೆಟ್ us see the next question. What they are asking us to here. An alpha particle of energy is scattered through 180 degree by gold nucleus ಅಂತ ಹೇಳ್ತಾರೆ. The distance of closest approach, ಇದಕ್ಕೆ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅನ್ನೋದ್ರ ಮೀನಿಂಗ್ ಏನು ಅಂತಂದಾಗ ನೋಡಿ, ಇಲ್ಲಿ ದಿಸ್ ಈಸ್ ಎ ನ್ಯೂಕ್ಲಿಯಸ್ ದಿಸ್ ಈಸ್ ಎ ನ್ಯೂಕ್ಲಿಯಸ್ ಹೂಸ್ ಚಾರ್ಜ್ ಇಸ್ ಪ್ಲಸ್ ZE ಅಂತ ನಾವು ಬರೀಬಹುದು. ಲೆಟ್ ಅಸ್ ಸೇ ದಿಸ್ ಈಸ್ ದ ಆಲ್ಫಾ ಪಾರ್ಟಿಕಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತಂದಾಗ we can say that the minimum distance at which because the kinetic energy of the alpha particle will get converted into potential energy of the system ಅಂತ ಹೇಳ್ತಾರೆ. ಸೊ ನೋಡಿ, ಇಲ್ಲಿ kinetic energy of the alpha becomes equals to 1 by 4 pi epsilon naught into charge of the alpha is 2e and charge of the nucleus is ZE divided by R naught. Therefore R naught value becomes equals to ಏನ್ರಿ ಆಗತ್ತೆ ನಮ್ಗೆ ಇಲ್ಲಿ 1 by 4 pi epsilon naught into 2e into ZE divided by kinetic energy of the alpha particle. But we don't know what is the kinetic energy of the alpha particle ಸೊ ಹಾಗಾಗಿ ಇದು ನಾವೇನು ಹೇಳ್ಬೋದು ನಾವಿಲ್ಲಿ ಅಂತಂದಿದ್ದಾಗ we can remember this as a direct formula ಏನದು ಅಂತಂದಿದ್ದಾಗ ನೋಡಿ, ಇಲ್ಲಿ R naught ನಾವು ಎಕ್ಸ್ಪೆರಿಮೆಂಟಲ್ ಬೇಸ್ಡ್, ದಿಸ್ ಇಸ್ ಒನ್ ಆಫ್ ದ ಮೆಮರಿ ಬೇಸ್ಡ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮ ಕೈನೆಟಿಕ್ ಎನರ್ಜಿ ಆಲ್ಫಾ ವ್ಯಾಲ್ಯೂ ನಿಮಗೆ ಬೇಕೇ ಬೇಕು, ಬಟ್ ಅವ್ರು ಕೊಟ್ಟಿಲ್ಲ. ಬಟ್ ಪ್ಲೀಸ್ ರಿಮೆಂಬರ್ ದಿಟ್ ಇಸ್ ಆಸ್ 10 to the power of minus 12 centimeter is one of the standard question and experimental based question ಅಂತ ಹೇಳ್ತಾರೆ. ನಾವು ಔಟ್ ಆಫ್ ಲೆವೆಲ್, ಬಟ್ ದಿಸ್ ಕ್ವಶನ್ ಇಸ್ ಆಸ್ಡ್ ಇನ್ ಅವರ್ KCET ಅಂತ ನಾವು ಹೇಳ್ಬೋದು. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಗೊತ್ತಾಯ್ತಲ್ವಾ? So the minimum distance at which the kinetic energy of alpha particle will get converted into potential energy ಅಂತ ನಾವು ಹೇಳ್ತೀವಿ. Okay, so let us see the next problem. What they are saying to us here. If the electron in hydrogen atom jumps from an orbit of level n equal to 3 to an orbit of level n equal to 2, then the emitted radiation has a frequency ಅಂತ ಕೇಳ್ತಾರೆ. That means we have to calculate what is the frequency. ನೋಡಿ, ಇಲ್ಲಿ n1 equals to 2 and n2 is equals to 3. Therefore we can say frequency is equals to RC into 1 by n1 square minus 1 by n2 square. Therefore nu is equals to RC into 1 by n1 square ಅಂದ್ರೆ 4 ಬರುತ್ತೆ, 1 by n2 square ಅಂದ್ರೆ 9 ಅಂತ ನಮಗೆ ಬರುತ್ತೆ. nu is equals to RC into LCM is 36, 9 minus 4. If you simplify this value, you will get the frequency is equals to 5 RC divided by 36 ಅಂತ ನಮಗೆ ಆನ್ಸರ್ ಸಿಗುತ್ತೆ. 5 RC divided by 36. Hence we can select option D as a right answer. Option D is the right answer. Is it clear? ಅರ್ಥ ಆಗ್ತದಲ್ಲ ಹೇಗೆ ಆನ್ಸರ್ ಮಾಡಬೇಕು ನಾವು ಅಂತ ಅಂದ್ಬಿಟ್ಟು. So similarly, let us move on to the next problem. What they are saying to us here. What is the wavelength of the light for the least energetic photon emitted in the Lyman series of the hydrogen spectrum So see here, take HC is equals to 1240 electron volt nanometer ಅಂತ ಕೊಟ್ಟಿದ್ದಾರೆ. So how can you simplify this value? ನೋಡಿ, ಇಲ್ಲಿ least energetic photon ಯಾವಾಗ ಬರುತ್ತೆ ಅಂತಂದಿದ್ದಾಗ when the electron jumps from second energy level to first energy level ಇಂದ ಫಸ್ಟ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗಿದ್ದಾಗ ನಮ್ಗೆ ಎನರ್ಜಿ ಅನ್ನೋದು ಕಡಿಮೆ ಇರುತ್ತೆ, ಫ್ರೀಕ್ವೆನ್ಸಿ ಅನ್ನೋದು ಸಹ ನಿಮಗೆ ಕಡಿಮೆ ಇರುತ್ತೆ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ಹೇಗೆ ಸಿಂಪ್ಲಿಫೈ ಮಾಡಬಹುದು ಇದನ್ನ ಅಂತ ಒಂದ್ಸರಿ ಥಿಂಕ್ ಮಾಡೋಣ. ಸೊ ಪ್ಲೀಸ್ ಥಿಂಕ್ ಅಂಡ್ ಸಾಲ್ವ್ ದಿಸ್ ಕ್ವಶನ್ ಹಿಯರ್. series
ಎನರ್ಜಿ ಕಡಿಮೆ ಇರಬೇಕು. ಲೀಸ್ಟ್ ಎನರ್ಜೆಟಿಕ್ ಫೋಟಾನ್, ಲೀಸ್ಟ್ ಎನರ್ಜೆಟಿಕ್ ಫೋಟಾನ್. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ? ಪ್ಲೀಸ್ ಅನಲೈಸ್ ಅಂಡ್ ಸಾಲ್ವ್ ದಿಸ್ ಹಿಯರ್. ನೋಡಿ ಹೇಗೆ ಮಾಡಬಹುದು ಇದು ಅಂತ ಅಂದ್ಬಿಟ್ಟು ನೋಡೋಣ. ಸಿ ಹಿಯರ್, ಲೆಟ್ ಅಸ್ ಸೇ ದಿಸ್ ಇಸ್ ದ, ಐ ಸೆಡ್ ನೋ ಮಾ, ದಿಸ್ ಇಸ್ N1 ಲೆವೆಲ್ ಅಂಡ್ ದಿಸ್ ಇಸ್ N2 ಲೆವೆಲ್. ಇದು ನಿಮಗೆ -13.6 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಇಲ್ಲಿ ನಿಮಗೆ -3.4 electron volt. You have to remember those values, otherwise it will kill more time. So please see here, whenever we consider the energy difference, that is delta E is equals to, we can say 10.2 electron volt ಅಂತ ನಮಗೆ ಸಿಗುತ್ತೆ. ಬಟ್ ಡೆಲ್ಟಾ ಇ ಬಿಕಮ್ಸ್ ಈಕ್ವಲ್ ಟು, ಡೆಲ್ಟಾ ಇ ನ ನಾವು ಹೇಗೆ ಬರೀಬಹುದು ನಾವಿಲ್ಲಿ ಅಂತಂದಾಗ, ವಿ ಕ್ಯಾನ್ ಆಲ್ಸೋ ರೈಟ್ ಹೆಚ್ ನ್ಯೂ ಅಂತ ಬರೀಬಹುದು, ಇಲ್ಲ ಹೆಚ್ ಸಿ ಬೈ ಲ್ಯಾಂಬ್ಡಾ ಅಂತಲೂ ಸಹ ನಾವು ಬರೀಬಹುದು. ದೇರ್ಫೋರ್ lambda becomes equals to hc divided by delta E. So we can use the relation here 1240 divided by what is the delta E value here 10.2. The energy is in electron volt anta held. Therefore whenever we simplify this value, you will get the lambda directly in nanometers. Approximately ಎಷ್ಟು ಬರುತ್ತೆ ನಿಮಗೆ ಇಲ್ಲಿ 124.1240 ಅಂತಂದಿದ್ದಾಗ will get nearly 122 nanometer. ನೋಡಿ ಈಸಿಯಾಗಿ ನಾವು ಆನ್ಸರ್ ಮಾಡಬಹುದು. ಇಸ್ ಇಟ್ ರೈಟ್ ಆರ್ ನಾಟ್? ಡಿವೈಡ್ ಬೈ 10 ಅಂತ ತಗೊಂಡ್ರೆ ಯು ವಿಲ್ ಗೆಟ್ 124 ಅಂತ ನಮಗೆ ಬರುತ್ತೆ. ಬಟ್ 10.2 ಇರೋದ್ರಿಂದ ಯು ವಿಲ್ ಗೆಟ್ ನಿಯರ್ಲಿ 122 ನ್ಯಾನೋಮೀಟರ್ ಅಂತ ನಮಗೆ ಸಿಗುತ್ತೆ. ಸೊ ನೀವೆಲ್ಲ ವ್ಯಾಲ್ಯೂಸ್ ನೀವು ಮೈಂಡಲ್ಲಿ ಇರಬೇಕು, ಅಷ್ಟೇ ಎಲ್ಲ ನೆನಪಿಟ್ಟುಕೊಂಡ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಓಕೆ, so let's see the next question, what they are saying to us here. When the electron jumps from n equal to 4 level to n equal to 1 level, the angular momentum the electron changes by ಅಂತ ಹೇಳ್ತದೆ. Angular momentum, that is change in angular momentum ನ find out ಮಾಡಬೇಕು. That is n2 into h divided by 2 pi minus n1 into h divided by 2 pi. Is it right ma? So delta L becomes equals to n2 ಅಂತಂದ್ರೆ 4h by 2 pi ಬರುತ್ತೆ, n1 ಅಂತಂದ್ರೆ 1h by 2 pi ಅಂತ ನಮಗೆ ಸಿಗುತ್ತೆ. Therefore delta L is equals to 3h by 2 pi, 3h by 2 pi. Is it right? So what is the correct option? We can go with here. Option A is the right answer here. The change in angular momentum of the electron is equals to 3h by 2 pi, 3h by 2 pi. Got it? So let us see the next problem, what they are saying to us here. The total energy of the electron in an excited state of hydrogen atom is, ನೋಡಿ total energy is given as -3.4 electron volt. ಹಾಗಿದ್ದಾಗ the kinetic and potential energy of the electron in this state, what is the kinetic energy and potential energy of this electron in this state? ಹೇಗೆ ಬರುತ್ತೆ ನೋಡಿ ಇಲ್ಲಿ, ನಮಗೆ ಗೊತ್ತಿರೋ ಫಾರ್ಮುಲಾ ಪ್ರಕಾರ ನೋಡಿ ಇಲ್ಲಿ, we know that kinetic energy is always equals to the magnitude of total energy. Therefore we will get plus 3.4 electron volt, and the potential energy is always equals to 2 times the total energy, that is 2 into -3.4 ಅಂತಂದ್ರೆ you will get -6.8 electron volt ಅಂತ ನಾವು ಹೇಳಬಹುದು. Therefore kinetic energy ಪಾಸಿಟಿವ್ ಒಂದೇ ಒಂದು ಕಡೆ ಇದೆ, ನಿಮಗೆ ಎರಡು ಕಡೆ ಇದೆ ಸಿ ಮತ್ತು ಡಿ ಅಲ್ಲಿ, ಬಟ್ ಡಿ ಈಸ್ ಗಿವಿಂಗ್ ದ ಕರೆಕ್ಟ್ ಆನ್ಸರ್, ಹೆನ್ಸ್ ಯು ಕ್ಯಾನ್ ಗೋ ವಿತ್ ಡಿ, ಆಪ್ಷನ್ ಡಿ ಆಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಆಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಾ ಇದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಲರ್ನ್ ಹಿಯರ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್, ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. The energy required to excite an electron from n equal to 2 to n equal to 4 state in hydrogen atom is ಅಂತ ಕೇಳ್ತಾ ಇದ್ದಾರೆ. What is energy required? What is energy required to excite an electron? To excite an electron, ಎಲ್ಲಿಂದ ಎಲ್ಲಿವರೆಗೂ ಪಾ? To excite electron from where to where? We can say n equal to 2 to n equal to 4 ಅಂತ ಕೇಳ್ತಾ ಇದ್ದಾರೆ. So how can you simplify this value? Delta E ನ ನಾವು ಕ್ಯಾಲ್ಕುಲೇಟ್ ಮಾಡೋಣ, which is nothing but E2 minus E1, which is nothing but ಎಷ್ಟು ಬರುತ್ತೆ ಇಲ್ಲಿ ಒಂದ್ಸರಿ ನೋಡ್ತೀರಾ, ಇಲ್ಲಿ ಎಲೆಕ್ಟ್ರಾನ್ ವೋಲ್ಟ್ಸ್ ಅಲ್ಲಿ ತಾನೇ ಕೇಳ್ತಾ ಇರೋದು ನಿಮಗೆ. In electron volt, that is -13.6 divided by 4 square plus plus ಆಗುತ್ತೆ -13.6 divided by 2 square ಅಂತ ಹೇಳ್ತಾರೆ. So whenever we simplify this value here, -13.6 divided by 4 square ಅಂತಂದ್ರೆ 16 ಅಲ್ವಾ ಬರೋದು ನಿಮಗೆ. whenever you simplify this value, you will get the 16 ಅಂತ ನಮಗೆ ಸಿಗುತ್ತೆ. Is it right or not? So just analyze this value and simplify. You will get the answer. You will get the answer as
ನಿಯರ್ಲಿ ನಿಮಗೆ ಎಷ್ಟು ಬರಬಹುದು ಅಂತಂದಿದ್ದಾಗ ಸಮ್ 13.6 ಡಿವೈಡ್ ಬೈ 16 ನೀವು ಸಾಲ್ವ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್ ಪ್ರಾಪರ್ಲಿ ಹಿಯರ್. ಸಿಂಪ್ಲಿಫೈ ಮಾಡ್ತೀರಾ ಇದನ್ನ, ವಿಲ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ನೋಡಿ 13.6 ನಾವು ಕಾಮನ್ ತೆಗೆದಿದ್ದಾಗ ವಿ ಕ್ಯಾನ್ ಸೇ 1/4 ಮೈನಸ್ 1/16 ಅಂತ ನಮಗೆ ಸಿಗುತ್ತೆ. ಸೊ ಇಫ್ ಯು ಡೂ ಸಿಂಪ್ಲಿಫಿಕೇಶನ್ ಹಿಯರ್ ಯು ವಿಲ್ ಗೆಟ್ ನಿಯರ್ಲಿ 2.55 ಎಲೆಕ್ಟ್ರಾನ್ ವೋಲ್ಟ್ ಅಂತ ನಮಗೆ ಸಿಗುತ್ತೆ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ ಆಸ್ ಅ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಬಿ is the right answer. I hope you understood these points here. So similarly, let us move on to the next question. What they are saying to us. The scientist who is credited with the discovery of nucleus. Discovery of the nucleus. ಯಾರು ಡಿಸ್ಕವರ್ ಮಾಡಿರೋದು ನ್ಯೂಕ್ಲಿಯಸ್ ನ ಅಂತಂದಿದ್ದಾಗ we can know Rutherford. Rutherford is a scientist who has discovered the nucleus. Discovered the nucleus. Okay, direct memory based question ಅಂತ ಹೇಳ್ಬೋದು. So let us see the next question. The total energy of an electron revolving in the second orbit of hydrogen atom is ಅಂತ ಹೇಳ್ತಾರೆ. ನೋಡಿ ಇಲ್ಲಿ n equal to 2 ಅಂತ ಕೊಟ್ಟಿದ್ದಾರೆ. So we can say n is equals to minus 13.6 divided by n square. Therefore we can say that energy in the second level is equals to minus 13.6 divided by 4. Now consider ಮಾಡಿದ್ದಾಗ you will get minus 3.4 electron volt ಅಂತ ನಮಗೆ ಸಿಗುತ್ತೆ. 4 3 is 12, 4 4 16. You will get option C as a right answer. Option is a right answer. So if you have any doubt, you please ask here. So similarly, let us move on to the next question. What they are saying to us. So please think here. ಏನು ಹೇಳ್ಬೋದು ಅಂತ ನೋಡಿ ಇಲ್ಲಿ. The period of revolution of electron in the ground state a hydrogen atom is capital T. That means n1 equal to 1 ಇದ್ದಾಗ period of revolution T ಅಂತ ಕೊಟ್ಟಿದ್ದಾರೆ. The period of revolution of the electron in the first excited state here. First excited state ಅಂತಂದ್ರೆ it is the second energy level. First excited state indicate the second energy level. ಹಾಗಿದ್ದಾಗ ಇಲ್ಲಿ ಅದರ ಟೈಮ್ ಪೀರಿಯಡ್ ಏನಾಗುತ್ತೆ ಅನ್ನೋದು ಪ್ರಶ್ನೆ. therefore so ಹೇಗೆ ಸಾಲ್ವ್ ಮಾಡಬಹುದು ನೋಡಿ ಇಲ್ಲಿ we know that time period is directly proportional to n cube ಅಲ್ವಾ. therefore we can say t2 divided by t1 is equals to n2 divided by n1 whole cube, which is nothing but 2 by 1 whole cube ಅಂತಂದ್ರೆ 8 ಅಂತ ಬರುತ್ತೆ. therefore t2 becomes equals to 8 times t. 8 times t ಅಂತ ನಾವು ಆನ್ಸರ್ ಮಾಡಬಹುದು. is it right or not ma? Hence what is the option we can say here? ಯಾವ ಆಪ್ಷನ್ ನಿಮಗೆ ಕರೆಕ್ಟ್ ಅಂತ ಅನ್ಸುತ್ತೆ ಒಂದ್ಸರಿ ಚೆಕ್ ಮಾಡಿ. ನೀವು ಚೆಕ್ ಮಾಡಿ we can go with option D as a right answer. Option D is the right answer ಅಂತ ನಿಮಗೆ ಗೊತ್ತಾಗುತ್ತೆ. Is it clear? ಅರ್ಥ ಆಯ್ತಲ್ವಾ ಹೇಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಲೆಟ್ us move on to the next question. What they are saying to us here. ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ. ಪ್ಲೀಸ್ think about this question here. In Rutherford's experiment for head-on collision. Head-on collision ಅಂದ್ರೆ ಮೀನಿಂಗ್ ಏನು ಅಂತಂದಾಗ the collision of the alpha particle along the line joining the nucleus ಅಂತ ಹೇಳ್ತಾರೆ. That is called head-on collision. ಇಲ್ಲ one dimensional collision ಅಂತ ಹೇಳ್ತಾರೆ. Of alpha particle with a gold nucleus. The impact parameter. What is the impact parameter ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ it is nothing but the perpendicular distance. Nothing but a perpendicular distance here. Perpendicular distance between the nucleus and direction of the alpha particle here. Direction of the alpha particle. Okay, that is called impact parameter. ನೋಡಿ ಇಲ್ಲಿ for head-on collision, we can say alpha particle returns back ಅಂತ ಹೇಳ್ತಾರೆ. returns back ಅಂದ್ರೆ ನೋಡಿ ಇಲ್ಲಿ ನೀಟಾಗಿ ಅನಲೈಸ್ ಮಾಡೋಣ. let us say this is the alpha particle ಅಂತ ನಾವು ಕನ್ಸಿಡರ್ ಮಾಡಿದಾಗ this is the nucleus. whenever it is going along the line join the nucleus, it will return back ಅಂತ ಹೇಳ್ತಾರೆ. therefore we can say that ನೋಡಿ ಇಲ್ಲಿ when theta is equals to 180 degree, we can say impact parameter becomes equal to 0. Impact parameter becomes equal to 0. Is it right ma? So this is one of the standard question we have to remember. So let us move on to the next problem. What they are saying to us here. The frequency of revolution of electron revolving in nth orbit of a hydrogen atom is proportional to ಅಂತ ಹೇಳ್ತಾರೆ.
ಫ್ರೀಕ್ವೆನ್ಸಿ ಅನ್ನೋದು ನಿಮಗೆ ಎನ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ಕೇಳ್ತಾರೆ. ವಿ ನೋ ದಟ್ ಫ್ರೀಕ್ವೆನ್ಸಿ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ರೆಸಿಪ್ರೋಕಲ್ ಆಫ್ ದ ಟೈಮ್ ಪೀರಿಯಡ್. ಬಟ್ ಟೈಮ್ ಪೀರಿಯಡ್ ಅನ್ನೋದೇನಪ್ಪ ಆಗಿರುತ್ತೆ ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಕ್ಯೂಬ್ ಅಲ್ವಾ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ frequency is directly proportional to 1 by n cube. 1 by n cube. Hence we can select option A as the right answer. Option A is the right answer. Any confusion, you please comment. I will explain to you here. So let us move on to the next question. What they are saying to us. Not really. Hydrogen atom in ground state absorbs 10.2 electron volt of energy. The orbital angular momentum of the electron is increased by ಅಂತ ಹೇಳ್ತಾ ಇದ್ದಾರೆ. is increased by. So please understand the question properly ma here. Question ನ ನೀಟಾಗಿ ಅನಲೈಸ್ ಮಾಡಿ. is it right ma? ಸೊ ನೋಡಿ ಇಲ್ಲಿ ಎಲೆಕ್ಟ್ರಾನ್ ಇನಿಷಿಯಲಿ ಎಲೆಕ್ಟ್ರಾನ್ ಎಲ್ಲಿದೆ ನಿಮಗೆ, ಓಕೆ, ಗ್ರೌಂಡ್ ಸ್ಟೇಟ್ ಅಲ್ಲಿ ಇದೆ. ದಟ್ ಇಸ್ n1 equal to 1. ಫೈನಲಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ. But electron which is in the ground state will absorb the energy which is equals to ಎಷ್ಟಪ್ಪ ನಿಮ್ಗೆ ಇಲ್ಲಿ 10.2 electron volt. What is the energy in the ground state ma here? ಗ್ರೌಂಡ್ ಸ್ಟೇಟ್ ಅಲ್ಲಿ ಎಷ್ಟು ಎನರ್ಜಿ ಇರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ -13.6 electron volt ಇರುತ್ತೆ. ಸೊ ವೆನೆವರ್ ವಿ ಆಡ್ -13.6 ಪ್ಲಸ್ 10.2 ನೀವು ಆಡ್ ಮಾಡಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ -3.4 electron volt. -3.4 electron volt indicate n2 is equals to second energy level. ಅಂತಂದ್ರೆ ನಿಮಗೆ n2 will become equals to 2 ಆಗಿರುತ್ತೆ. Electron will get excited to second energy level where the energy is -3.4 electron volts. Therefore, what is the increase? Increase ಅಂತಂದ್ರೆ change in angular momentum is equals to, we can say h by 2 pi into, we can say 2 minus 1 ma, 2 minus 1. So if you simplify, you will get the answer ma here. H under 6.6 into 10 to the power of -34 divided by 2 into 3.14. So please simplify, you will get approximately 1 point something, you will get it ma here. 6.6 into 10 to the power of -34 divided by 6.28. Is it right or not ma? So 6.6 divided by 6.28 ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಮಗೆ ಒಂದೇ ಒಂದು ಆಪ್ಷನ್ ಕಾಣಿಸ್ತದೆ 1 ಪಾಯಿಂಟ್ ಅಲ್ಲಿ. ವಿ ಕ್ಯಾನ್ ಗೋ ವಿತ್ ಡೈರೆಕ್ಟ್ಲಿ ಆಪ್ಷನ್ ಡಿ. ಅವಾಗ ನೀವು ಫುಲ್ ಕ್ಯಾಲ್ಕುಲೇಷನ್ ಮಾಡೋಕ್ಕೂ ಮುಂಚೆ ಆಪ್ಷನ್ಸ್ ಮೇಲೆ ಒಂದು ಕಣ್ಣು ಹಾಕಿರಬೇಕು. ಯಾಕಂದ್ರೆ ಕೆಲವು ಸರಿ ಆಪ್ಷನ್ಸ್ ವಿಲ್ ಗಿವ್ ದ ಆನ್ಸರ್ ಡೈರೆಕ್ಟ್ಲಿ ವಿತೌಟ್ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್. Is it clear? So like that we have to think and we have to analyze the numerical problem. Let us see the next problem. What they are saying to us here. If elements with the principal quantum number n greater than 4 were not allowed in the nature, the number of possible elements would have been. ಅರ್ಥ ಆಗ್ತದೆ ಅಲ್ವಾ ಏನು ಹೇಳ್ತಾ ಇದ್ದೀವಿ? ನೇಚರ್ ಅಲ್ಲಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎನ್ ಅನ್ನೋದು ಗ್ರೇಟರ್ ದ್ಯಾನ್ 4 ಅಲೋ ಇಲ್ಲ ಅಂತಂದಿದ್ದಾಗ ಹೌ ಮೆನಿ ಎಲಿಮೆಂಟ್ಸ್ ಆರ್ ಪಾಸಿಬಲ್ ಅಂತ ಕೇಳ್ತಾರೆ. ಹೌ ಮೆನಿ ಎಲಿಮೆಂಟ್ಸ್ ಆರ್ ಪಾಸಿಬಲ್. ಇದಕ್ಕೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಫಾರ್ಮುಲಾ ಹಿಯರ್ ಮಾ. ದ ನಂಬರ್ ಆಫ್ ಪಾಸಿಬಲ್ ಎಲಿಮೆಂಟ್ಸ್ is always equals to 2n square ma here. So need to analyze ಮಾಡೋಣ. You can say when n is equals to 1, number of elements n1 ಅಂತ ಬರೆಯೋಣ. 2 into 1 ಅಂತಂದ್ರೆ 2 ಬರುತ್ತೆ. And when n is equals to 2, number of elements is equals to 2 into 2 square, you will get 8 ಬರುತ್ತೆ. When n equals to 3 ತಗೊಂಡಿದ್ದಾಗ number of possible elements is equals to 2 into 3 square, you will get 18 ಅಂತ ನಮಗೆ ಬರುತ್ತೆ. n equal to 4, whenever you consider this value, then we can say 2 into 4 square, which is nothing but 32 ಅಂತ ನಮಗೆ ಸಿಗುತ್ತೆ. But we cannot go beyond 4 because n greater than 4 were not allowed. Therefore we can say ಏನಂತ ಹೇಳ್ಬೋದು ನೋಡಿ ಇಲ್ಲಿ. ನೀಟಾಗಿ ಅನಲೈಸ್ ಮಾಡೋಣ. ಇಲ್ಲಿಗೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಹಿಯರ್. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಪ್ಪ ಸಿಗುತ್ತೆ ನಮ್ಗೆ ಇಲ್ಲಿ ನೋಡೋಣ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. What is the correct answer? You will get it here. Therefore,
total number of elements is equals to 32 plus 88 plus 18 8 plus 18 plus 2 which is nothing but 60 ಅಂತ ನಮಗೆ ಸಿಗುತ್ತೆ. That means 60 elements will be possible in the nature when the principal quantum number greater than 4 is not allowed in the nature. ಅರ್ಥ ಆಗ್ತದೆ ಅಲ್ವಾ ಹೇಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ವಾಟ್ ದೇ ಆರ್ ಸೇಯಿಂಗ್ ಟು ಅಸ್ ಹಿಯರ್. ಸೊ ಪ್ಲೀಸ್ ಥಿಂಕ್ ಅಂಡ್ ಆನ್ಸರ್ ದಿಸ್ ವ್ಯಾಲ್ಯೂ ಪ್ರಾಪರ್ಲಿ. The excitation energy of an hydrogen like ion in its first excitation state is 40.8 electron volt ಅಂತ ಹೇಳ್ತಾರೆ. 40.8 electron volt. The energy needed to remove electron from the ion ground state is ಅಂತ ಹೇಳ್ತಾ ಇದ್ದಾರೆ. That means we have to calculate what is the energy required to remove an electron from the ground state of the ion ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಕ್ಸೈಟೇಷನ್ ಎನರ್ಜಿ ಅಂದ್ರೆ ಮೀನಿಂಗ್ ಏನು ಅಂತಂದಾಗ we can say energy required to send the electron from lower energy level to higher energy level ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ಹೇಗೆ ಸಿಂಪ್ಲಿಫೈ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಿ. ಸೊ ಪ್ಲೀಸ್ ಥಿಂಕ್ ಅಂಡ್ ಸಾಲ್ವ್ ದಿಸ್ ಹಿಯರ್. ಸೊ ದೆನ್ ವಿಲ್ ಗೆಟ್ ಏನ್ ಬರ್ಬೋದು ನಮ್ಗೆ ಇಲ್ಲಿ ಅಂತಂದಾಗ we can say that excitation energy is always equals to delta E ಅಂತ ನಾವು ಬರೆಯೋಣ. That is E is equals to E naught divided by N1 square minus E naught divided by N2 square ಅಂತ ನಾವು ಕನ್ಸಿಡರ್ ಮಾಡೋಣ. Where E naught is called as ground state energy ಅಂತ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ground state energy. Is it right? So please simplify this value here. We have to calculate E naught. The E naught, that is the energy required to remove the electron from the ground state. ನಮಗೆ E naught ವ್ಯಾಲ್ಯೂ ನಮ್ಗೆ ಗೊತ್ತಾಗಿದೆ ಅಂತಂದ್ರೆ that will be the energy required ಅಂತ ನಾವು ಹೇಳಬಹುದು. So please simplify this value here. ಏನು ಹೇಳ್ಬೋದು ನೋಡಿ ಇಲ್ಲಿ. We can say 40.8 is equals to, if I take E naught as a common factor, then we can say that excitation energy of hydrogen like ion, it's first excitation state ಅಂತ ಹೇಳ್ತಾರೆ. ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂದ್ರೆ ಮೀನಿಂಗ್ ಏನಪ್ಪಾ ಇಲ್ಲಿ ಅಂತಂದಾಗ N1 will become equals to 1 but N2 is equals to 2 ಅಲ್ವಾ? ground state and first excited state. So please simplify this value here. E naught becomes into 1 minus 1 by 4 ಅಂತ ನಮಗೆ ಸಿಗುತ್ತೆ. Therefore we will get E naught becomes equals to ಏನಪ್ಪ ಬರುತ್ತೆ ನಮ್ಗೆ ಇಲ್ಲಿ 4 into 40.8 divided by 3 ಅಂತ ನಮಗೆ ಸಿಗುತ್ತೆ. So just multiply and simplify, you will get the answer here. So approximate ನೀವು simplify ಮಾಡಿದ್ದೀರಾ ಅಂತಂದ್ರೆ you will get nearly 54.4 electron volt ಅಂತ ನಮಗೆ ಸಿಗುತ್ತೆ. So we can go with option C as a right answer. Is it clear? I hope you are understanding each and every point. ಯಾವುದಾದ್ರೂ ಒಂದು ಪಾಯಿಂಟ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. I will explain to you. Okay. So let us see the next problem here. What they are saying to us here. Which state of triply ionized beryllium has the same orbital radius as that of the ground state of hydrogen ಅಂತ ಹೇಳ್ತಾರೆ. as that of ground state of hydrogen. So how can you simplify this value here? ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ so that we will get the answer here. ನೋಡಿ ಇಲ್ಲಿ ಅನಲೈಸ್ ಮಾಡೋಣ. ಫಾರ್ ಎನಿ atom we can say that Rn is directly proportional to n square divided by z ಅಂತ ಹೇಳ್ತಾರೆ. n square divided by z. So just substitute the value of this here. The Rn ಅನ್ನೋದು ನಿಮ್ಗೆ ಯಾವುದಕ್ಕೆ ಈಕ್ವಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. They have given that we can say Rn is equals to, what is that value here?
ಗ್ರೌಂಡ್ ಸ್ಟೇಟ್ಗೆ ಈಕ್ವಲ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಅಂಡ್ ಸಿಂಪ್ಲಿಫೈ, ಯು ವಿಲ್ ಗೆಟ್ ದ ಆನ್ಸರ್. ಸೊ ಹೇಗ್ ಮಾಡ್ಬೋದು ನೋಡಿ, ಇಲ್ಲಿ ವಿ ಕ್ಯಾನ್ ಸೇ ದಟ್ ಆರ್ ಎನ್ ಇಸ್ ಈಕ್ವಲ್ಸ್ ಟು ಆರ್ ನಾಟ್ ಇಂಟು ಎನ್ ಸ್ಕ್ವೇರ್ ಡಿವೈಡ್ ಬೈ ಝೆಡ್. ಅಕಾರ್ಡಿಂಗ್ ಟು ಗಿವೆನ್ ಕಂಡೀಷನ್ ಜಸ್ಟ್ ಈಕ್ವೇಟ್ ಮಾಡಿಕೊಳ್ಳೋಣ. ಎನ್ ಸ್ಕ್ವೇರ್ ಡಿವೈಡ್ ಬೈ ಝೆಡ್ ಇಸ್ ಈಕ್ವಲ್ಸ್ ಟು ಆರ್ ನಾಟ್ ನಿಮಗೆ ಕ್ಯಾನ್ಸಲ್ ಆಗಿದ್ದಾಗ you will get n square is equal to z. And for beryllium we can say z is equals to 2 ma here. Therefore z equal to 4 ma. Beryllium ge atomic number anna nimge 4 ಆಗಿರುತ್ತೆ. Therefore we can say that n square becomes equals to 4 or n will become equals to 2 ಅಂತ ನಾವು ಹೇಳಬಹುದು. Hence we can go with option D. That means beryllium ge ಸೆಕೆಂಡ್ ಆರ್ಬಿಟ್ಗೆ ಎಷ್ಟು ರೇಡಿಯಸ್ ಇರುತ್ತೆ ಅಂತಂದಿದ್ದಾಗ ಇಟ್ ವಿಲ್ ಬಿ ಈಕ್ವಲ್ ಟು ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್ ಹಿಯರ್, ದ ಎಲೆಕ್ಟ್ರಾನ್ ಇನ್ ಅ ಹೈಡ್ರೋಜನ್ ಆಟಮ್ ಮೇಕ್ಸ್ ಅ ಟ್ರಾನ್ಸಿಷನ್ ಫ್ರಮ್ n equal to n1 to n equal to n2 state. The time period of electron in the initial state n1 is 8 times that in the ಫೈನಲ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ n1 and n2 are ಸೊ ಸಿ ಹಿಯರ್ ಲೆಟ್ ಅಸ್ ಸೇ t1 equal to 2, ಬಟ್ t2 ಏನಂತ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ 8 times that in the final state ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಪ್ಲೀಸ್ ರೀಡ್ ದಿಸ್ ಕ್ವಶನ್ ಪ್ರಾಪರ್ಲಿ ಅಂಡ್ ಅನಲೈಸ್ ದಿಸ್ here. The time period of the electron in the initial state is 8 times that in the final state anta kottidare. Therefore what is the possible values of n1 and n2? Therefore you can say t1 by t2 becomes equals to 8, which can be written as 2 by 1 whole cube anta ನಾವು ಬರೀಬಹುದು ಅಲ್ವಾ. Let's call this as equation 1. ನಮಗೆ ಗೊತ್ತಿರೋ ಅನಾಲಿಸಿಸ್ ಪ್ರಕಾರ ಟೈಮ್ ಪೀರಿಯಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ n ಕ್ಯೂಬ್ ಅಲ್ವಾ. Therefore we can say t1 by t2 is equals to n1 by n2 whole cube ಅಂತ ಹೇಳ್ತಾರೆ. Let us call this equation 2. So from 1 and 2 ನಾವು ಅಪ್ಲೈ ಮಾಡಿದ್ದಾಗ we'll get n1 by n2 becomes equals to 2:1 ರೇಷಿಯೋ ಅಲ್ಲಿ ನಮಗೆ ಸಿಗುತ್ತೆ. 2:1 ರೇಷಿಯೋ ನಮಗೆ ಸಿಗ್ತಾ ಇದೆ. and that implies 2:1 ಆಗಿರಬಹುದು, ಇಲ್ಲ ಅಂತಂದ್ರೆ 4:2 ಆಗಿರಬಹುದು, ಇಲ್ಲ ಅಂತಂದ್ರೆ we can say 8 is 2. is it right or not ma? 2 into 1 ನಾವು 2 ಬರುತ್ತೆ ನಮಗೆ. we can say into 2 by 2 ನಾವು ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾಗ we can also say 8 by 4 ಅಂತನೂ ಸಹ ನಾವು ಹೇಳಬಹುದು. so we can say n1 equal to 8, n2 equal to 4. ನಮಗಿಲ್ಲ ಆಪ್ಷನ್ ಅಲ್ಲಿ ನಮಗೆ n1 equal to 4, n2 equal to 2 ಕಾಣಿಸ್ತಾ ಇದೆ. hence we can go with option B as the right answer. option B is the right answer. ಅರ್ಥ ಆಗ್ತಾ ಇದೆ ಅಲ್ವಾ ಹೇಗೆ ನಾವು ಅನಲೈಸ್ ಮಾಡ್ತಾ ಇದೀವಿ, ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ನೋಡಿ. ಆಕ್ಚುಲಿ 2/1 ಬರುತ್ತೆ ನಿಮಗೆ, 2/1 ಆಪ್ಷನ್ ಇಲ್ಲ ನಮಗೆ. ಸೊ ಏನ್ ಮಾಡ್ತಾ ಇದ್ದೀವಿ ನಾವು into 2 ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದಾಗ you will get the correct answer. Okay, so let us see the next problem what they are saying to us here. Bohr's atom model ಅಲ್ಲ Bohr's atomic model assumes ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ನ್ಯೂಕ್ಲಿಯಸ್ is of infinite mass and is at rest. Electrons in quantized orbit will not radiate energy. Mass of the electron remains constant. All of the above conditions ಅಂತ ಹೇಳ್ತಾ ಇದ್ದಾರೆ. all of the above conditions. So how can you simplify this value here? ಹೇಗೆ ಆನ್ಸರ್ ಮಾಡಬಹುದು? Bohr's atomic model assumes, ಏನೇನು ಅಸ್ಯೂಮ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. whenever we think of the Bohr's postulates, from that we can say that ನ್ಯೂಕ್ಲಿಯಸ್ ಅನ್ನೋದು ಸ್ಟೇಬಲ್ ಆಗಿರುತ್ತೆ, ಅಷ್ಟೇ ಅಲ್ಲ ಅದು ಇನ್ಫೈನೈಟ್ ಮಾಸ್ ಹೊಂದಿರುತ್ತೆ ಅಂತ ಅಸ್ಯೂಮ್ ಮಾಡ್ತಾರೆ ಅವರು. and one more thing, electrons in the quantized in the sense stationary ಅಂತಾನೆ ಹೇಳ್ಬೋದು, do not radiate energy ಅಂತಾನು ಹೇಳ್ತಾರೆ. ಅಂದ್ರೆ as long as electrons revolve in one particular orbit, it will not lose energy ಅಂತ ಅರ್ಥ. ಓಕೆನಾ? later we can go with mass of electron remains constant, and therefore we can go with all of the above conditions are assumed by the Bohr in order to explain the atomic model of hydrogen atom. Okay na? So let us see the next question what they are saying to us here. If lambda 1 and lambda 2 are the wavelengths of the first member of the Lyman
and passion series respectively. Passion series ಅಲ್ಲಿ ಫಸ್ಟ್ ಮೆಂಬರ್, ಲೈಮನ್ ಅಲ್ಲಿ ಫಸ್ಟ್ ಮೆಂಬರ್. ಹಾಗಿದ್ದಾಗ ವಾಟ್ ಈಸ್ ದ ರೇಷಿಯೋ ಲ್ಯಾಂಬ್ಡಾ 1 ಇಷ್ಟು ಲ್ಯಾಂಬ್ಡಾ 2 ಈಸ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ನೋಡಿ, ವಿ ಕ್ಯಾನ್ ಸೇ ದಟ್ ಇನ್ ಲೈಮನ್, ಲೈಮನ್ ಸೀರೀಸ್ ಫಸ್ಟ್ ಮೆಂಬರ್, ಫಸ್ಟ್ ಲೈನ್ ಅಂತ ಅರ್ಥ. ಫಸ್ಟ್ ಮೆಂಬರ್ ಅಂದ್ರೂ ಒಂದೇ, ಫಸ್ಟ್ ಲೈನ್ ಅಂದ್ರೂ ಒಂದೇ. ದಟ್ ಈಸ್ n1 become equal to 1 and n2 becomes equals to 2 ಆಗಿರುತ್ತೆ. Is it right? Therefore we can say 1 by lambda 1 is equals to r into 1 by 1 minus 1 by 2 square. Here you'll get 1 by lambda 1 is equals to r into 3 by 4 ಅಂತ ನಮಗೆ ಸಿಗುತ್ತೆ. Therefore lambda 1 becomes equals to, we will get 4 divided by 3 r. Let us keep this value as it is here. And in passion series here, passion series ಅಲ್ಲಿ ಏನಾಗಿರುತ್ತೆ ನೋಡಿ, ಇಲ್ಲಿ n1 equals to 3 ಆಗಿರುತ್ತೆ, n2 becomes equals to first ಅಲ್ವಾ 4 ಆಗಿರುತ್ತೆ. Therefore we can say 1 by lambda 2 is equals to r into 1 by 9 minus 1 by 16. We will get it here. So whenever we simplify this value, ನೋಡಿ ಇಲ್ಲಿ r into what is the LCM here, 16 into 9 is the LCM ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದಾಗ 16 minus 9 ಮಾಡಿದ್ದಾಗ you will get nearly 7 ಅಂತ ನಮಗೆ ಬರುತ್ತೆ. Is it right or not, ma? Therefore lambda 2 becomes equals to, we can say 19 ಅಲ್ಲ, ಇದು 9 into 16 ಅಲ್ವಾ ಬರೋದು ನಿಮ್ಗೆ ಇಲ್ಲಿ. 16 into 9 divided by 7r ಅಂತ ನಮಗೆ ಕ್ಯಾಲ್ಕುಲೇಟ್ ಮಾಡೋದು. Therefore we can say lambda 1 by lambda 2 becomes equals to, what is lambda 1? 4 divided by 3r into 7r divided by 16 into 9. So r will get cancelled here. 4 1 4 4, which is nothing but 7 divided by 3 into 12 9 ಎಷ್ಟು 108 ತಾನೆ ನಿಮಗೆ, 108 ಅಂತ ನಮಗೆ ಸಿಗುತ್ತೆ. Hence we can go with 7:108. That is option D as the right answer. Option D is the right answer. I hope it is clear. It is clear. ಅರ್ಥ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. So similarly let us move on to the next question. What they are saying to us here, the ionization energy of lithium plus plus is equal to ಅಂತ ಹೇಳ್ತಾ ಇದ್ದಾರೆ. What is the ionization energy here? Ionization energy value ಅನ್ನೋದು ಏನ್ ಆಗಿರುತ್ತೆ ಅನ್ನೋದು ಕ್ವಶನ್ ಆಗಿರುತ್ತೆ. ಯು ಕ್ಯಾನ್ ಸೇ, ಏನ್ ಹೇಳ್ಬೋದು ನಾವಿಲ್ಲಿ ನೀಟಾಗಿ ಅನಲೈಸ್ ಮಾಡೋಣ. Ionization energy is equal to, so we can say in terms of Planck's constant, speed of light and Rydberg constant ಅಲ್ಲಿ ನಿಮಗೆ ಮೆನ್ಷನ್ ಮಾಡಿರೋದ್ರಿಂದ we can give a shortcut formula. What is that ಅಂತಂದ್ರೆ ನೋಡಿ, ಇಲ್ಲಿ RCH into Z square ಅಂತ ನಮಗೆ ಬರುತ್ತೆ ionization energy. So ionization energy becomes equals to, ನೋಡಿ RCH into lithium ಗೆ atomic number ನಿಮ್ಗೆ ಎಷ್ಟಪ್ಪ ಇಲ್ಲಿ 3 ತಾನೆ. Therefore 3 square ಅಂತ ನಮಗೆ ಬರುತ್ತೆ. We will get 9RCH ಅಂತಂದ್ರೆ we can go with option A as the right answer. Option is the right answer. I hope you understood this numerical question here, and you have to understand these formulas. Okay, so let us see the next question. Yes, so these are the questions from the atoms. I hope you all understanding these questions here. ಅರ್ಥ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. And please remember my words. These are the questions which are taken from our previous years KCET papers. It will be helpful to you. Please don't waste the time and please keep revising. Okay, we'll meet you in the next video. Until then, please keep preparing. Thank you very much.